ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ಒಂದು ಲಿಮಿಟೆಡ್ ಸೀರೀಸ್ ಅನ್ನೇ ನೋಡ್ತಿದೀವಿ. ಅದರಲ್ಲಿ ಬರೀ 7 ಎಪಿಸೋಡ್ಸ್ ಮಾತ್ರವೇ ಇರ್ತಿರೋದು. ಅಲ್ಲಿಗೆನೆ ಇಡೀ ಮೂವಿನುವೆ ಓವರ್. ಸೊ ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ನೋಡ್ಬಿಡ್ತೀವಿ. ಒಂದು ಸೌಂದರ್ಯವಾದ ಬೀಚ್ ಅಲ್ಲಿ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗುವ ಕೆಲವೊಬ್ಬರು, ಅದೊಂದು ಐಲ್ಯಾಂಡ್. ಆದ್ರೆ ಅವ್ರಗಳಿಗೆ ನಾವು ಯಾರು, ನಾವು ಎಲ್ಲಿಂದ ಬಂದಿದೀವಿ, ಹೇಗೆ ಬಂದ್ವಿ ಇಲ್ಲಿಗೆ, ಇಲ್ಲಿ ಏನು ತಾನೇ ನಡೀತಿದೆ ಅಂತ ಏನುವೆ ಅವ್ರಗಳಿಗೆ ಗೊತ್ತಾಗ್ತಿಲ್ಲ. ಸೊ ಈ ತರ ಯಾವುದೇ ತರದ ನೆನಪು ಇಲ್ಲದೆ ಸೊ ಐಲ್ಯಾಂಡ್ ಗೆ ಬಂದು ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಿ ಎದ್ದೇಳ್ತಿರುವ ಎಲ್ಲರುವೆ ಒಂದಾಗಿ ಸೇರಿ ನಾವು ಯಾರು, ಈ ಬೀಚ್ ಗೆ ಹೇಗೆ ಬಂದ್ವಿ, ಈ ಐಲ್ಯಾಂಡಿನ ಹಿಂದೆ ಇರ್ತಾ ಇರುವ ಮಿಸ್ಟರಿ ಏನು ಅನ್ನೋದನ್ನ ಕಂಡಿಡಿದ್ರೋ ಇಲ್ವೋ, ಎಲ್ಲರೂ ಜೀವ ಉಳಿದ್ರೋ ಇಲ್ವೋ ಅನ್ನೋದೇ ಇಡೀ ಈ ಸೀರೀಸಿನ ಕತೆ. ಅದು ಮಾತ್ರ ಇಲ್ಲ, ನಾವು ಊಹೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತಹದೊಂದು ದೊಡ್ಡ ಟ್ವಿಸ್ಟ್ ಈ ಸೀರೀಸ್ ಅಲ್ಲಿ ಇರ್ತಿದೆ. ಸೊ ಇವತ್ತು ನಾವು ದಿ ಐಲ್ಯಾಂಡ್ ಅನ್ನುವ ವೆಬ್ ಸೀರೀಸ್ ಅನ್ನೇ ನೋಡ್ತಿದೀವಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಬೀಚ್ ಸೈಡ್ ಅಲ್ಲಿ ಒಬ್ಬರು ಲೇಡಿ ಕಣ್ಬಿಟ್ಟು ಎಚ್ಚರಿ ಆಗ್ತಾರೆ. ಅವರ ಮುಂದೆ ಒಂದು ಶಂಖ ಇರ್ತಿದೆ, ಅದನ್ನ ಇವರ ಕೈಯಲ್ಲಿ ಹಿಡಿದಿರ್ತಾರೆ. ಅದು ಮಾತ್ರ ಇಲ್ಲ, ಹುಡುಗಿ ತುಂಬಾನೇ ಕನ್ಫ್ಯೂಸ್ಡ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಅವರಿಗೆ ಅವರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ಅವರ ಹೆಸರು ಕೂಡ ಅವರಿಗೆ ನೆನಪಿಲ್ಲ. ನಾವು ಯಾರು, ನಾವು ಹೇಗೆ ಇಲ್ಲಿಗೆ ಬಂದ್ವಿ ಅಂತ ಅವರು ಕನ್ಫ್ಯೂಸ್ ಆಗಿರ್ಬೇಕಾದ್ರೆ ದೂರದಲ್ಲಿ ಬ್ರೌನ್ ಹೇರ್ ಅಲ್ಲಿ ಒಬ್ಬರು ಲೇಡಿ ನಿಂತಿರ್ತಾರೆ. ಸೊ ಶಂಖವನ್ನ ಹಿಡಿದಿರುವ ಲೇಡಿನ ಅವರ ಹತ್ರ ಬೇಗನೆ ಹೋಗಿ, ನಾವು ಎಲ್ಲಿ ಇರ್ತಿದೀವಿ, ನೀವು ಯಾರು, ಏನಾದ್ರೂ ನಿಮಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಆ ಬ್ರೌನ್ ಹೇರ್ ಇರುವ ಹುಡುಗಿಗೆ ಕೂಡ ಅವಳು ಯಾರು, ಏನು, ಹೇಗೆ ಇಲ್ಲಿಗೆ ಬಂದಳು ಅಂತ ಏನುವೇ ಗೊತ್ತಾಗ್ತಿಲ್ಲ. ಹೌದು, ನಿನ್ನ ಕೈಯಲ್ಲಿ ಏನನ್ನ ಇಟ್ಟಿದ್ಯಾ ಅಂತ ಬ್ರೌನಿ ಕೇಳ್ಬೇಕಾದ್ರೆ ಇದು ಶಂಖ, ನಾನು ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ಬೇಕಾದ್ರೆ ಈ ಒಂದು ವಿಷಯನೇ ನನ್ನ ಕೈಯಲ್ಲಿ ಪಕ್ಕದಲ್ಲಿ ಇರ್ತಿತ್ತು. ಆವಾಗ್ಲೇ ಆ ಬ್ರೌನಿ ಹುಡುಗಿ ಕೂಡ ನನಗೆ ಪ್ರಜ್ಞೆ ಬಂದು ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಈ ಒಂದು ವಿಷಯ ಇರ್ತಿತ್ತು ಅಂತ ತುಂಬಾನೇ ಶಾರ್ಪ್ ಆಗಿರುವ ಒಂದು ಚಾಕುವನ್ನ ಹೊರಗಡೆ ತೆಗೆದು ತೋರಿಸ್ತಾಳೆ. ಅದು ಮಾತ್ರ ಇಲ್ಲ, ಬ್ರೌನಿ ಹುಡುಗಿ ಸ್ವಲ್ಪ ರೋಪ್ ಆಗಿನೇ ಮಾತಾಡ್ತಿರ್ತಾಳೆ. ಯಾಕೆಂದ್ರೆ ಇವ್ರುಗಳಿಗೆ ಯಾವುದೇ ತರ ಮೆಮೊರೀಸೂ ಇಲ್ಲ. ಆದ್ರಿಂದ ಒಬ್ಬರಿಗೊಬ್ಬರು ನಂಬಿಕೆನ ಇಡೋದಕ್ಕೇನೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಹೆದರಿದ ಶಂಖವನ್ನ ಮಡಗಿರುವ ಹುಡುಗಿ ಏನನ್ನ ಮಾಡ್ತಾಳಂದ್ರೆ ಆ ಬ್ರೌನಿ ಹುಡುಗಿ ಹತ್ರದಿಂದ ಚಾಕುವನ್ನ ಕಿತ್ಕೋತಾಳೆ. ಈ ತರ ಇವ್ರುಗಳ ಒಳಗಡೆ ಜಗಳ ನಡೀತಿರ್ಬೇಕಾದ್ರೆ ಫಟ್ಟತ್ತ ಆ ಜಾಗಕ್ಕೆ ಇನ್ನೊಬ್ಬ ಪರ್ಸನ್ ಬರ್ತಾನೆ. ಈ ಜಾಗದಲ್ಲಿ ನಾವು ಮಾತ್ರ ಅಲೋನ್ ಆಗಿ ಇರ್ತಿದೀವಿ ಅಂತ ನೀವು ಅನ್ಕೋಬೇಡಿ, ಬೇಗನೆ ಇಲ್ಲಿಗೆ ಬಂದು ನೋಡಿ ಅಂತ ಹೇಳ್ಬೇಕಾದ್ರೆ ಇವಾಗ್ಲೇನೆ ನಮಗುವೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಈ ಐಲ್ಯಾಂಡ್ ಅಲ್ಲಿ ಟೋಟಲ್ ಆಗಿ ಒಂದು 10 ಜನರು ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ತಿರ್ತಾರೆ. ಎಲ್ಲರ ಹತ್ರನೂ ಇರ್ತಾ ಇರುವ ಒಂದೇ ಒಂದು ಸಿಮಿಲಾರಿಟಿ ಏನು ಅಂದ್ರೆ ಎಲ್ಲರೂ ಒಂದೇ ತರ ಯೂನಿಫಾರ್ಮೇಟಿಕ್ ಡ್ರೆಸ್ ಅನ್ನು ಹಾಕೊಂಡಿರ್ತಾರೆ. ಸೊ ಫಸ್ಟ್ ಕೆಲಸವಾಗಿ ದೊಡ್ಡ ದೊಡ್ಡ ಮರಗಳನ್ನ ತಂದು ಹಾಕಿ ಇವ್ರುಗಳು ಕೂರೋದಕ್ಕೆ ಜಾಗವನ್ನ ರೆಡಿ ಮಾಡ್ತಾರೆ. ನಂತರ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಟೋಟಲ್ ಆಗಿ 10 ಜನರು. ಇವರ ಯಾರಿಗೂ ಅವರು ಏನೋ ಅನ್ನೋ ನೆನಪೇ ಇಲ್ಲ, ಈವನ್ ಅವರ ಹೆಸರು ಕೂಡ. ಸೊ ಯಾರಿಗಾದ್ರೂ ಏನಾದ್ರೂ ನೆನ್ಪಿರ್ತಿದ್ಯಾ ಅಂತ ಕೇಳಿದ್ರೆ ಎಲ್ಲರೂ ನಮಗೆ ಯಾವುದೇ ನೆನ್ಪಿಲ್ಲ ಅಂತ ಹೇಳ್ತಾರೆ. ಸೊ ಫಸ್ಟ್ ಶಂಖದ ಜೊತೆಗೆ ಒಬ್ಬರು ಲೇಡಿ ಎದ್ದಿದ್ರಲ್ವಾ, ಅವರು ಏನಂತ ಹೇಳ್ತಾರಂದ್ರೆ ಒಂದೇ ಸಮಯದಲ್ಲಿ ನಮ್ಮ ಎಲ್ಲರಿಗೂ ಅಮಿನಿಷ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಅಲ್ಲಿರುವ ಇನ್ನೊಬ್ಬಳು ಹುಡುಗಿ, ಮೇ ಬಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಡಿಫ್ರೆಂಟ್ ಆದ ಡ್ರಗ್ಸ್ ಅನ್ನ ತಗೊಂಡಿದೀವೋ, ಆ ನಿಶೆಲೆ ನಾವು ಇವಾಗ ಇರ್ತಿದೀವೋ ಅಂತ ಹೇಳಿದ್ರೆ ತಕ್ಷಣವೇ ಆ ಬ್ರೌನಿ ಹುಡುಗಿ ಅದೇ ಕೈಯಲ್ಲಿ ಚಾಕುವನ್ನು ಹಿಡಿದಿದ್ಲಲ್ಲ ಅವಳು, ಅದಕ್ಕೆಲ್ಲ ಚಾನ್ಸೇ ಇರೋದಿಲ್ಲ, ಮೇ ಬಿ ಆಕ್ಸಿಡೆಂಟ್ ಆಗಿರ್ಬೇಕು ಅಂತ ಹೇಳೋದಕ್ಕೆ ಬರ್ಬೇಕಾದ್ರೇನೆ ಶಂಖದ ಹುಡುಗಿ, ಹಾಗಾದ್ರೆ ನೀನು ಏನನ್ನ ಹೇಳೋದಕ್ಕೆ ಬರ್ತಿದ್ಯಾ, ಆಕ್ಸಿಡೆಂಟ್ ಅಂದ್ರೆ ಫ್ಲೈಟ್ ಕ್ರಾಶ್ ಆಗಿರುತ್ತೆ, ಇಲ್ಲ ಶಿಪ್ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ ಅಂತ ಹೇಳ್ತಿದ್ಯಾ, ಆ ರೀತಿ ಏನಾದ್ರೂ ನಡೆದಿದ್ರೆ ನಮಗೆ ಏಟಾಗಿರ್ತಿತ್ತಲ್ಲ. ಅದು ಮಾತ್ರ ಇಲ್ಲ, ಹೊಡೆದೋಗಿರುವ ಪಾರ್ಟ್ಸ್, ನಮ್ಮ ಥಿಂಗ್ಸ್ ಎಲ್ಲ ಹಾಗೆ ಸಮುದ್ರದಲ್ಲಿ ತೇಲ್ತಾ ಇತ್ತು, ಆದ್ರೆ ಆ ರೀತಿ ಏನನ್ನು ಕಾಣ್ತಿಲ್ವಲ್ಲ ಅಂತ ಇವ್ರು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಆ ಬ್ರೌನಿ ಹುಡುಗಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೇಳ್ಬಿಟ್ರು, ನೋಡಿ ಕಲೆಕ್ಟರ್ ಮೇಡಮ್ ಎಲ್ಲರೂ ಕೇಳ್ಕೊಳ್ಳಿ ಅಂತ ಹೇಳ್ತಾಳೆ. ಹೆಲೋ, ನಾನು ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡ್ತಿದ್ದೀನಿ. ನೀನು ಹಾಗೆ ಲಾಜಿಕ್ ಆಗಿ ಥಿಂಕ್ ಮಾಡಿ ಎಲ್ಲವನ್ನು ದಬಾಕ್ಸ್ಬಿಡ್ತೀಯ ನೋಡು ಅಂತ ಬ್ರೌನಿ ಹುಡುಗಿನು ಶಂಖ ಹುಡುಗಿನು ಇಬ್ಬರುವೆ ಜಗಳ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇ ಆ ಬ್ರೌನಿ ಹುಡುಗಿ ಪಕ್ಕದಲ್ಲಿ ಕೂತಿರುವ ಇನ್ನೊಬ್ಬಳು ಹುಡುಗಿ ಶರ್ಟಿನ ಹಿಂದೆ ನೋಡ್ಬೇಕಾದ್ರೆ ಏನೋ ಒಂದು ಬರ್ದಿರೋದನ್ನ ನೋಡಿ ಚೆಕ್ ಮಾಡ್ತಾಳೆ. ಬ್ಲಾರ್ ಅಂತ ಬರ್ದಿರುತ್ತೆ, ನಿನ್ನ ಹೆಸರು ಬ್ಲಾರ ಅಂತ ಕೇಳ್ತಾಳೆ. ಆ ಹುಡುಗಿಗೆ ಗೊತ್ತಾಗ್ತಿಲ್ಲ. ಸೊ ಖಂಡಿತ ಆ ಹುಡುಗಿ ಹೆಸರು ಬ್ಲೇರ್ ಆಗೇ ಇರ್ಬೇಕು, ನಮ್ಮ ಶರ್ಟ್ ಹಿಂದೇನು ನಮ್ಮ ಹೆಸರು ಇರ್ಬೋದು ಅಂತ ಬೇಗ ಎಲ್ಲರೂ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ಒಂದೊಂದು ಶರ್ಟ್ ಅಲ್ಲೂ ಬೇರೆ ಬೇರೆ ನೇಮ್ ಇರುತ್ತೆ, ಅದೇನೆ ಅವ್ರಗಳ ಹೆಸರು ಕೂಡ. ಸೊ ಸ್ಟಾರ್ಟಿಂಗ್ ಅಲ್ಲಿ ಶಂಖವನ್ನ ಹಿಡಿದು ಎದ್ಲಲ್ವಾ ಹುಡುಗಿ, ಅವಳ ಹೆಸರು ಚೇಸು. ಮತ್ತೆ ಅವರ ಜೊತೆಗೆ ಜಗಳ ಮಾಡ್ತಿದ್ದಾಳೆ ಅಲ್ವಾ ಬ್ರೌನಿ ಹುಡುಗಿ, ಅವಳ ಹೆಸರು ಕೇಸಿ. ಸೊ ಹೀಗಂತ ಎಲ್ಲರಿಗೂ ಅವರವರ ಹೆಸರು ಗೊತ್ತಾಗ್ಬಿಟ್ಟಿದೆ. ಇನ್ನು 7 ಜನರು ಇರ್ತಿದ್ದಾರೆ. ಹಾಗೆ ಕತೆ ಹೋಗ್ತಾ ಹೋಗ್ತಾ ಅವ್ರಗಳ ಹೆಸರುವೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಇವರು ಎಲ್ಲರೂ ಬೀಚ್ ಸೈಡ್ಗೆನೆ ಇದ್ದು ನಮ್ಮನ್ನ ಯಾರಾದ್ರೂ ಕಾಪಾಡೋದಕ್ಕೆ ಬರ್ಬೋದು ಅಂತ ಅಲ್ಲೇನೆ ವೇಟ್ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಚೇಸ್ ಇಲ್ಲ, ನಾವು ಕಾಡಿನ ಒಳಗಡೆ ಹೋಗ್ಬೇಕು, ನಮಗೆ ಬೇಕಾಗಿರುವ ಊಟ ಮತ್ತೆ ನಾವು ಸ್ಟೇ ಆಗೋದಕ್ಕೆ ಒಂದು ಜಾಗವನ್ನ ಕಂಡುಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ಯಾರುವೆ ನಮ್ಮ ಚೇಸ್ ಹೇಳೋದ್ರಲ್ಲಿ ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಆದ್ರೆ ಬ್ರೋನಿ ಅಂತ ಒಬ್ಬರು ನಮ್ಮ ಚೇಸ್ ಜೊತೆ ಕಾಡಿನ ಒಳಗಡೆ ಹೋಗೋದಕ್ಕೆ ಒಪ್ಕೋತಾನೆ. ಸೊ ಅವರಿಬ್ಬರುವೆ ಕಾಡಿನ ಒಳಗಡೆ ಹೋದ ಮೇಲೆ ಇಲ್ಲಿ ಬೀಚ್ ಸೈಡ್ ಅಲ್ಲಿ ಮಿಕ್ಕಿರೋರೆಲ್ಲ ಏನನ್ನ ಮಾಡ್ತಾರೆ ಅಂದ್ರೆ ಹೆಲ್ಪ್ ಅಂತ ಬರ್ದಿಡ್ತಾರೆ ದೊಡ್ಡದಾಗಿ. ಅಕಸ್ಮಾತ್ ಏರೋಪ್ಲೇನ್ ಏನಾದ್ರೂ ಈ ಕಡೆ ಹೋದ್ರೆ ನೋಡ್ತಾರೆ ಅಂತ. ಮತ್ತೆ ಇರೋ ಸಮಯವನ್ನ ನಾವು ಏನಕ್ಕಾಗಿ ವೇಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನೀರಿಗೆ ಇಳಿದು ಹಾಗೆ ಜಾಲಿಯಾಗಿ ಆಟೋಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆವಾಗ್ಲೇನೆ ಅವರುಗಳು ಸ್ನಾನ ಮಾಡ್ತಾ ಇರುವ ಆ ಬೀಚ್ ಅಲ್ಲಿ ತುಂಬಾನೇ ಅಪಾಯವಾಗಿರುವ ಶಾರ್ಕ್ ಮೀನುಗಳೆಲ್ಲ ಸುತ್ತಾಡ್ತಿರುತ್ತೆ. ಸೊ ಆ ಶಾರ್ಕ್ ಮೀನುಗಳು ಒಬ್ಬರನ್ನ ಕಚ್ಚಿ ಹಾಗೆ ನೀರಿನ ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅವರ ಹೆಸರು ಡೋನವನ್. ಸೊ ಈ ವಿಷಯವನ್ನ ನೋಡಿದ ತಕ್ಷಣ ಬೀಚ್ ಅಲ್ಲಿ ಇದ್ದವರಿಗೆಲ್ಲರೂ ತುಂಬಾನೇ ಶಾಕ್ ಆಗಿ ನಡ್ಗೋಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕಾಡಿನ ಒಳಗಡೆ ಹೋಗಿರುವ ನಮ್ಮ ಚೇಸ್ ಮತ್ತೆ
ಬ್ರೋನಿ ಒಂದು ಜಾಗದಲ್ಲಿ ತುಂಬಾನೇ ಥಿಂಗ್ಸ್ ಇರೋದನ್ನ ನೋಡ್ತಾರೆ. ಸೊ ಅವನ್ನ ತೆಗೆದು ಸೇಫ್ ಆಗಿ ಇಟ್ಕೋತಾರೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಒಂದು ವಾಟರ್ ಫಾಲ್ಸ್ ಇರೋದನ್ನು ನೋಡ್ತಾರೆ. ಆ ಜಾಗ ತುಂಬಾ ಸೇಫ್ ಆಗಿರುವ ಜಾಗ. ಇವ್ರುಗಳಿಗೆ ಬೇಕಾಗಿರುವ ಊಟವನ್ನ ಕೂಡ ಆ ಜಾಗದಲ್ಲಿ ಈಸಿಯಾಗಿ ಕಂಡುಹಿಡಿದು ಬಿಡಬಹುದು. ಆದ್ರೆ ಆ ಬ್ರಾಡಿಯನ್ ಅವರು ಏನನ್ನ ಹೇಳ್ತಾರೆ ಅಂದ್ರೆ, ಈ ಜಾಗವನ್ನ ನಾವು ಕಂಡುಹಿಡಿದಿದ್ದೀವಿ, ಆದ್ರಿಂದ ಈ ವಿಷಯವನ್ನ ಬೇರೆ ಯಾರಿಗೂ ನಾವು ಹೇಳೋದು ಬೇಡ ಅಂತ ಹೇಳ್ಬೇಕಾದ್ರೆ ಚೇಸುವೆ ಸರಿ ಅಂತ ಓಕೆ ಅಂತ ಹೇಳ್ತಾಳೆ. ಸೊ ಇಷ್ಟೊಂದು ಸೂಪರ್ ಆಗಿರುವ ವಿಷಯವನ್ನ ನಾವು ಕಂಡುಹಿಡಿದಿದ್ದೀವಿ, ಅದಕ್ಕಾಗಿ ಒಂದು ಕಿಸನ ನನಗೆ ನೀನು ಕೊಡ್ಬೋದಲ್ವಾ ಅಂತ ಚೇಸ್ಗೆ ಕಿಸನ ಮಾಡೋದಕ್ಕಾಗಿ ಬರ್ತಾನೆ ಬ್ರೋನಿ. ಆದ್ರೆ ನಮ್ಮ ಚೇಸು ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋಣ ಅಂತ ಅನ್ಕೋತಾಳೆ. ಆದ್ರೆ ಬ್ರೋನಿ ನಮ್ಮ ಚೇಸ್ ಅನ್ನ ಹಿಡಿದು ಅವಳನ್ನ ಫೋರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸದ್ಯ ಚೇಸು ಅವನ ಹತ್ರದಿಂದ ಎಸ್ಕೇಪ್ ಆಗಿ ಅಲ್ಲಿಂದ ಬೇಗನೆ ಓಡಿ ಬಂದ್ಬಿಡ್ತಾಳೆ. ಆಮೇಲೆ ಈ ಬ್ರೋನಿ ಏನುವೆ ಗೊತ್ತಿಲ್ದಿರೋ ರೀತಿ ಬೀಚ್ ಸೈಡ್ ಅಲ್ಲಿ ಕೂತಿರೋರ ಹತ್ರ ಹೋಗ್ಬೇಕಾದ್ರೇನೆ ಅಲ್ಲಿ ನಡೆದಿದ್ದ ವಿಷಯ ಇವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಡೋನವನ್ ಅನ್ನೋ ಒಬ್ಬರನ್ನ ಶಾರ್ಕ್ ಕಚ್ಚಿ ಎಳ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಆವಾಗ ಬ್ರೋನಿ ಹತ್ರದಿಂದ ತಪ್ಪಿಸ್ಕೊಂಡು ಹೋಗಿದ್ದ ನಮ್ಮ ಚೇಸ್ ಕೂಡ ಆ ಜಾಗಕ್ಕೆ ಬರ್ತಾರೆ. ಬಂದಿದ್ದ ತಕ್ಷಣವೇ ಅವಳ ಕೈಯಲ್ಲಿ ಇರ್ತಾ ಇರುವ ಎಳ್ನೀರನ್ನ ಜ್ಯೂಸ್ ಮಾಡಿ ಅವನ ತೊಳೆಗೇನೆ ಒಂದನ್ನ ಹಾಕವಳೆ. ಇನ್ನೊಂದು ಸಲ ನನ್ನ ಮೇಲೆ ಕೈಯನ್ನ ನೀನು ಗಿಟ್ರೆ ಅಷ್ಟೇ ನೋಡ್ಕೋ, ತುಂಡಾಗಿ ಕತ್ತರಿಸ್ಬಿಡ್ತೀನಿ ನಿನಗೆ ಅಂತ ಚೇಸುವೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ತಾರೆ. ಅಲ್ಲಿರೋರು ಎಲ್ಲರೂ ಬಂದು ಬಿಡಿಸ್ಕೊಡ್ತಾರೆ. ಸೊ ಆವತ್ತಿನ ದಿನ ಹಾಗೇನೆ ಕಳೆಯುತ್ತೆ. ರಾತ್ರಿನೂ ಆಗ್ಬಿಡುತ್ತೆ. ನಮ್ಮ ಚೇಸು ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ಡಿಫ್ರೆಂಟ್ ಆದ ಒಂದು ಕನಸು ಬರುತ್ತೆ. ನಮ್ಮ ಚೇಸು ಕೈಯಲ್ಲಿ ಗನ್ನನ್ನ ಹಿಡಿದು ಒಂದು ಡಿಫ್ರೆಂಟ್ ಆಗಿರುವ ರೂಮ್ ಒಳಗಡೆ ಹೋಗ್ತಾವ್ರೆ. ಅಲ್ಲಿ ಯಾರನ್ನು ಶೂಟ್ ಮಾಡ್ತಾವಳೆ. ಆ ಪರ್ಸನಿನ ರಕ್ತ ಕೆಳಗಡೆನು ಚಾರ್ ಮೇಲೇನು ಹಾರಿರುತ್ತೆ. ಸೊ ಇಂತಹದೊಂದು ಕನಸಿನ ಜೊತೆಗೇನೆ ನಮ್ಮ ಚೇಸು ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಿ ಕೂತ್ಕೋತಾವಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಬೀಚ್ ಸೈಡ್ ಅಲ್ಲಿ ನಮ್ಮ ಚೇಸು ಹಾಗೆ ವಾಕಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಶಾರ್ಕ್ ಒಬ್ಬರನ್ನ ಕಚ್ಚಿ ಎಳ್ಕೊಂಡು ಹೋಗಿತ್ತಲ್ವಾ ಡೋನವನ್ನ, ಸತ್ತೋಗ್ಬಿಟ್ರು ಅಂತ ಅನ್ಕೊಂಡ್ರಲ್ಲ, ಅವನನ್ನ ನೋಡ್ತಾಳೆ. ಅವನು ಇನ್ನ ಜೀವಂತವಾಗಿನೇ ಇರ್ತಿದ್ದಾನೆ. ಅವನ ತೊಳೆಯಲ್ಲಿ ಶಾರ್ಕ್ ಮೀನು ಕಚ್ಚಿರುವ ಬೈಟ್ ಮಾರ್ಕ್ ಇರುತ್ತೆ. ಸೊ ತಕ್ಷಣವೇ ಎಲ್ಲರೂ ಆ ಜಾಗಕ್ಕೆ ಬರ್ತಾರೆ. ಜೀವಂತವಾಗಿ ಇರ್ತಾ ಇರುವ ಡೋನವನ್ನ ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ನಂತರ ಅವನನ್ನ ಸೇಫ್ ಆಗಿ ಅವರುಗಳ ಜಾಗಕ್ಕೂ ತಗೊಂಡ್ ಬಂದ್ಬಿಡ್ತಾರೆ. ಅವಾಗ ಬ್ರೋನಿ ಇರ್ತಿದ್ದಾನೆ ಅಲ್ವಾ, ಅವನಿಗೆ ತಾನು ಮಾಡಿದ್ದು ತಪ್ಪು ಅನ್ನೋದು ಗಿಲ್ಟ್ ಫೀಲ್ ಆಗಿ ಚೇಸ್ ಹತ್ರ ಬಂದು, ಇಲ್ಲಿ ನೋಡು ನಾನು ಏನು ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇನ್ನವೇ ನಮ್ಮ ಚೇಸು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಿದ್ದಾಳೆ. ಸೊ ಬ್ರೋನಿ ಮಿಕ್ಕಿರುವ ಜನರ ಹತ್ರ ಹೋಗಿ ಏನನ್ನ ಹೇಳ್ತಾನಂದ್ರೆ, ಈ ತರ ಕಾಡಿನ ಒಳಗಡೆ ಒಂದು ವಾಟರ್ ಫಾಲ್ಸ್ ಅನ್ನ ನಾವು ಕಂಡಿಡಿದಿದ್ದೀವಿ, ಅದು ತುಂಬಾನೇ ಸೇಫ್ ಆಗಿರುವ ಜಾಗವಾಗಿರುತ್ತೆ. ಸೊ ನಾವು ಎಲ್ಲರೂ ಕಾಡಿನ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಯಾರಿಗೂ ಇದರಲ್ಲಿ ಇಷ್ಟನೇ ಇಲ್ಲ. ಯಾಕೆಂದ್ರೆ ಬೀಚಿನ ಸೈಡ್ ಅಲ್ಲಿ ಇರಬೇಕಾದ್ರೆ ಕಾಪಾಡೋದಕ್ಕೆ ಯಾರಾದ್ರೂ ಬಂದ್ರೆ ತಕ್ಷಣವೇ ಸಿಗ್ನಲ್ ಅನ್ನ ತೋರಿಸೋದಕ್ಕೆ ಆಗುತ್ತೆ. ಆದ್ರೆ ಡಾರ್ಕ್ ಆದ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ರೆ ಇವರ ಕೈಯಲ್ಲಿ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಆವಾಗ್ಲೇನೆ ಇವರ ಗ್ರೂಪ್ ಅಲ್ಲಿ ಇರ್ತಾ ಇರುವ ಮೇನ್ಸನ್ ಅಂತ ಒಬ್ಬ, ನಾವು ಎಲ್ಲರೂ ಈ ಬೀಚ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದೀವಲ್ವಾ, ಆವಾಗ ನಮ್ಮ ಒಬ್ಬೊಬ್ಬರ ಮಧ್ಯದಲ್ಲೂ ಇರ್ತಾ ಇದ್ದಿದ್ದ ಗ್ಯಾಪ್ ಎಷ್ಟು ಅಂದ್ರೆ 39 ಅಡಿ ದೂರ. ಸೊ ನಾವಾಗಿದ್ದು ಐಲ್ಯಾಂಡ್ ಒಳಗಡೆ ಬಂದಿಲ್ಲ, ನಮ್ಮನ್ನ ಯಾರೋ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ, ಪರ್ಫೆಕ್ಟ್ ಆಗಿ ನಮ್ಮನ್ನ ಪೊಸಿಷನ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾರೆ. ಸೊ ಈ ವಿಷಯವನ್ನ ನಮ್ಮ ಚೇಸು ಅರ್ಥ ಮಾಡ್ಕೋತಾರೆ. ಹಾಗಾದ್ರೆ 39 ಸ್ಟೆಪ್ ಅನ್ನೋದು ಖಂಡಿತ ಒಂದು ಕ್ಲೂ ಆಗೇ ಇರಬೇಕು. ನನ್ನನ್ನು ನಂಬಿ ಖಂಡಿತ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವ ದಾರಿ ನನಗೆ ಗೊತ್ತು ಅಂತ ಹೇಳಿ ಇವ್ರುಗಳು ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ಜಾಗದಿಂದ 39 ಅಡಿ ಅಂತ ಆ ಐಲ್ಯಾಂಡ್ ಅನ್ನೇ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು 39 ಅಡಿಗೂ ಏನಾದ್ರೂ ಇರುತ್ತಾ ಅಂತ ಹುಡುಕ್ತಾರೆ. ಸೊ ಹೀಗೇನೆ ಇವ್ರುಗಳು ಹೋಗ್ತಾ ಇರ್ಬೇಕಾದ್ರೇನೆ ಒಂದು ಜಾಗದಲ್ಲಿ ಮತ್ತೆ ರಿಟರ್ನ್ ಹೋಗೋದಕ್ಕೆ ದಾರಿಯನ್ನ ಕಂಡಿಡಿರಿ ಅಂತ ಒಂದು ಬೋರ್ಡ್ ಅನ್ನ ಹಾಕಿರುತ್ತೆ. ಅದನ್ನ ನೋಡ್ತಾರೆ. ಸೊ ಅದನ್ನ ನೋಡಿದ ನಮ್ಮ ಚೇಸ್, ನಾವು ಹತ್ರ ಬಂದ್ಬಿಟ್ಟಿದೀವಿ, ಹೀಗೇನೆ ಹೋದ್ರೆ ನಾವು ಖಂಡಿತ ಹೊರಗಡೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಅಲ್ಲಿರೋರು ಎಲ್ಲರೂ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಇವಾಗ ಅದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಖಂಡಿತ ನಮ್ಮನ್ನ ಕಾಪಾಡೋದಕ್ಕೆ ಯಾರಾದ್ರೂ ಬರ್ತಾರೆ, ನಾವು ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಅಂತ ಎಲ್ಲರೂ ರಿಟರ್ನ್ ಹೋಗ್ಬೇಕಾದ್ರೆ ನಮ್ಮ ಚೇಸು ಟೆನ್ಷನ್ ಆಗಿ ಅವಳ ಹತ್ರ ಇರುವ ಶಂಖವನ್ನ ಅಲ್ಲಿರುವ ಒಂದು ಬಂಡೆಗೆ ತೂದು ಎಸ್ದು ಹೊಡೆದಾಕ್ತಾಳೆ. ಆವಾಗ ಶಂಖದ ಒಳಗಡೆ ಪ್ರಾಪರ್ಟಿ ಆಫ್ ಐಲ್ಯಾಂಡ್ ಅಂತ ಹಾಕಿ ಅದರ ಕೆಳಗಡೆ ಕೆಲವೊಂದು ಬಾರ್ ಕೋಡ್ ನಂಬರ್ಸ್ ಕೂಡ ಇರುತ್ತೆ. ಅದು ಮಾತ್ರ ಇಲ್ಲ, ಅವನ್ನೆಲ್ಲ ದಾಟಿ ಆ ಶಂಖದ ಒಳಗಡೆ ಚಿಕ್ಕದಾಗಿ ಒಂದು ಡಿವೈಸ್ ಕೂಡ ಇರುತ್ತೆ. ಸೊ ಇವಾಗ ನಮ್ಮ ಚೇಸಿಗೂ ಬೇರೆ ದಾರಿ ಗೊತ್ತಾಗ್ತಿಲ್ಲ. ಆದ್ರಿಂದ ಮಿಕ್ಕಿರೋರ ಜೊತೆಗೆ ಸೇರಿ ಮತ್ತೆ ಆ ಬೀಚ್ಗೆ ಬಂದು ಸೇರ್ತಾಳೆ. ಹಾಗೆ ನೆಕ್ಸ್ಟ್ ದಿನ ಬೆಳಗ್ಗೆನೂ ಆಗುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನಮ್ಮ ಚೇಸೇನೆ ಕಣ್ಣನ್ನ ಬಿಟ್ಟು ಎಚ್ಚರ ಆಗ್ತಾಳೆ. ಎದ್ದು ಮುಂದೆ ನೋಡ್ಬೇಕಾದ್ರೆ ಸಮುದ್ರದಲ್ಲಿ ಆರೆಂಜ್ ಕಲರ್ ಅಲ್ಲಿ ಎಸ್ಕೇಪ್ ಬೋಟ್ ರೀತಿ ಒಂದು ಬರುತ್ತೆ. ಸೊ ನಮ್ಮ ಚೇಸುವೆ ಅದು ಏನು ಅಂತ ನೋಡೋದಕ್ಕೆ ಹೋಗೋಣ ಅನ್ಕೋಬೇಕಾದ್ರೆ ಅವಳ ಕಾಲಿಗೆ ಏಟಾಗಿ ರಕ್ತ ಬರುತ್ತೆ. ಆದ್ರೂ ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡದೆ ನೀರಿಗೆ ಜಂಪ್ ಮಾಡಿ ಹಾಗೆ ಸ್ವಿಮ್ ಅನ್ನ ಮಾಡ್ಕೊಂಡು ಮುಂದೆ ಹೋಗ್ತಾಳೆ. ಇವಳ ಕಾಲಿಂದ ರಕ್ತ ಬೇರೆ ಬರ್ತಿದೆಯಲ್ವಾ, ಅದು ನೀರಲ್ಲಿ ಸ್ಪ್ರೆಡ್ ಆಗ್ಬೇಕಾದ್ರೆ ಅಲ್ಲೇನೆ ಆಲ್ರೆಡಿ ಶಾರ್ಕ್ ಮೀನುಗಳು ಸುತ್ತಾಡ್ತಿದೆಯಲ್ಲ, ಅಷ್ಟೇ ಅವುಗಳು ಅದನ್ನ ಸ್ಮೆಲ್ ಮಾಡಿ ನಮ್ಮ ಚೇಸ್ ಅನ್ನ ತಿನ್ನೋದಕ್ಕೆ ಬರುತ್ತೆ. ಆದ್ರೆ ಅಷ್ಟರಲ್ಲಿ ನಮ್ಮ ಚೇಸ್ ಸ್ಪೀಡ್ ಆಗಿ ಸ್ವಿಮ್ ಮಾಡಿ ಹೋಗಿ ಆ ಎಸ್ಕೇಪ್ ಬೋಟ್ ಒಳಗಡೆ ಹತ್ಕೋತಾಳೆ. ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಒಂದು ಬ್ಯಾಗು, 2 ಸೂಟ್ ಕೇಸಿನ ಮೇಲೆ ಮೆಡಿಕಲ್ ಸಿಂಬಲ್ ಅನ್ನ ಹಾಕಿರುತ್ತೆ. ಸೊ ಅದರಲ್ಲಿ ಖಂಡಿತ ಮೆಡಿಸಿನ್ಸ್ ಇರಬೇಕು. ಇನ್ನೊಂದು ಸೂಟ್ ಕೇಸು ಏನು ಅಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ. ಸೊ ಏನಾಗ್ಬೇಕಾದ್ರೂ ಇರಲಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ ಒಳಗಡೆನೆ ಒಂದು ಸ್ವಿಮ್ಮಿಂಗ್ ಸ್ಟಿಕ್ ಇರುತ್ತೆ. ಅದನ್ನ ಯೂಸ್ ಮಾಡಿ ಮೇಲ್ಗಡೆ ಬಂದು ಆ ಬೋಟ್ ಅನ್ನ ಒಂದು ಜಾಗದಲ್ಲಿ ಹೌಸ್ ಇಡ್ತಾಳೆ. ಮತ್ತೆ ಅದ್ರ ಒಳಗಡೆ ಇರ್ತಾ ಇರುವ ಥಿಂಗ್ಸ್ ಅನ್ನೆಲ್ಲ ತೆಗೆದು ಬೇರೆ ಒಂದು ಜಾಗದಲ್ಲಿ ಹೌಸ್ ಇಡ್ತಾಳೆ. ಮತ್ತೆ ಆ ಗ್ರೂಪ್ ಹತ್ರ ಬರ್ಬೇಕಾದ್ರೇನೆ ಆ ಬ್ರೋನಿ ಅಂತ ಒಬ್ಬ ಇರ್ತಿದ್ದಾನೆ ಅಲ್ವಾ, ಅವನು ಇವಾಗ ಆ ಕೇಸಿ ಅನ್ನೋ ಹುಡುಗಿ ಹತ್ರ, ನಾನು ಕಂಡಿದ್ದ ಆ ವಾಟರ್ ಫಾಲ್ಸ್ ಹತ್ರ ಊಟವೆಲ್ಲ ಇರುತ್ತೆ, ಬರ್ತೀಯ ಹೋಗೋಣ ಅಂತ ಕರಿಬೇಕಾದ್ರೆ ತಕ್ಷಣವೇ ಕೇಸಿನು ಓಕೆ ಅಂತ ಹೇಳ್ತಾಳೆ. ಇದನ್ನ ನೋಡಿದ ತಕ್ಷಣವೇ ನಮ್ಮ ಚೇಸ್ ಅವಳನ್ನ ವಾರ್ನ್ ಮಾಡ್ತಾಳೆ. ಅಲ್ಲಿಗೆ ಕರ್ಕೊಂಡು ಹೋಗಿ ಕಿಸನ ಮಾಡ್ತೀನಿ ಅಂತ ಹೇಳಿ ಫೋರ್ಸ್ ಅನ್ನ ಮಾಡ್ತಾನೆ. ಹುಷಾರಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಬ್ರೋನಿ, ನೀನು ಬರ್ಲಿಲ್ಲ ತಾನೆ, ಸುಮ್ನಿರು ಅಂತ ಹೇಳಿ ಆ ಬ್ರೋನಿ ಆ ಕೇಸಿ
ಕೇಸಿ ಅನ್ನುವ ಹುಡುಗಿಯನ್ನ ಕರ್ಕೊಂಡು ಕಾಡಿನ ಒಳಗಡೆ ಹೋಗ್ತಾನೆ. ಈ ಕಡೆ ನಮ್ಮ ಚೇಸು 2 ಸೂಟ್ ಕೇಸ್ ಅನ್ನ ಹೌಸ್ ಇಟ್ಟಿದ್ಲಲ್ವಾ, ಒಂದು ಸೂಟ್ ಕೇಸ್ ಅಲ್ಲಿ ತುಂಬಾನೇ ಮೆಡಿಸಿನ್ಸ್ ಇರ್ತಿದೆ, ಇನ್ನೊಂದು ಸೂಟ್ ಕೇಸಿನ ಒಳಗಡೆ ಒಂದು ಲಾಕರ್ ಇರ್ತಿದೆ. ಅದು ಏನು ಅಂತ ನೋಡಿದ್ರೆ ಸೆನ್ಸಾರ್ ಲಾಕ್ ರೀತಿ ಇರ್ತಿದೆ. ಸೊ ಅಗೇನ್ ಅದನ್ನ ಹೌಸ್ ಇಟ್ಬಿಟ್ಟು ಮತ್ತೆ ರಿಟರ್ನ್ ಬಂದು ಇವುಗಳನ್ನ ನೋಡಿದ್ರೆ ಕಾಡಿನ ಒಳಗಡೆ ಆ ಬ್ರಾನಿ ಜೊತೆಗೆ ಹೋದ್ಲಲ್ವಾ ಕೇಸಿ, ಅವಳು ತುಂಬಾನೇ ಅಪ್ಸೆಟ್ ಆಗಿ ಕೂತಿರ್ತಾವಳೆ. ಕಾಡಿನ ಒಳಗಡೆ ಏನು ನಡೆದಿರ್ಬೋದು, ಆ ಬ್ರೋನಿ ಏನನ್ನ ಮಾಡಿರ್ಬೋದು ಅಂತ ನಮ್ಮ ಚೇಸ್ಗೆ ತುಂಬಾನೇ ಕ್ಯೂರಿಯಸ್ ಆಗಿರುತ್ತೆ. ಆದ್ರೂ ಅವಳ ಹತ್ರ ಏನನ್ನು ಕೇಳೋದಿಲ್ಲ. ಅದು ಮಾತ್ರ ಇಲ್ಲ, ದೂರದಲ್ಲಿ ಒಂದು ಬಿರುಗಾಳಿ ಇವ್ರಗಳ ಕಡೆಗೆ ಬರ್ತಿದೆ ಅನ್ನೋದನ್ನ ನೋಡಿ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಆದ್ರಿಂದ ಎಲ್ಲರೂ ಸೇಫ್ ಆಗಿ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ತಿಳ್ಕೊತಾರೆ. ಆವಾಗ ಬ್ರೋನಿ ಎಲ್ಲರನ್ನು ಆ ವಾಟರ್ ಫಾಲ್ ಕಡೆಗೇನೆ ನಾವು ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಎಲ್ಲರನ್ನು ಕರೀತಿರ್ತಾನೆ, ಯಾರುವೇ ಬರೋದಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಕೂಪರ್ ಅನ್ನುವ ಈ ಬ್ಲಾಕ್ ಅಮೆರಿಕನ್ ಪರ್ಸನ್ ಅವರು ಬ್ರೋನಿಗೆ ತಿರುಗಿಸಿ ಮಾತಾಡ್ತಾರೆ. ನೀನು ಹೇಳೋದನ್ನೆಲ್ಲ ನಮ್ಮ ಕೈಯಲ್ಲಿ ಮಾಡ್ತಿರೋದಕ್ಕೆ ಆಗೋದಿಲ್ಲ ಅಂತ ಇಬ್ಬರುವೆ ಒಬ್ಬರಿಗೊಬ್ಬರು ಗುರಾಯಿಸ್ಕೋತಾರೆ. ಅಷ್ಟೇ ಇಬ್ಬರುವೆ ಜಗಳನೆ ಮಾಡ್ಕೋತಾರೆ. ಎಲ್ಲರೂ ಬಂದು ಆ ಜಗಳವನ್ನ ಬಿಡಿಸ್ಕೊಡ್ತಾರೆ. ಆದ್ರೆ ಆವಾಗ ಬ್ರೋನಿ ನಮ್ಮ ಚೇಸ್ ಹತ್ರ ಇರುವ ಚಾಕುವನ್ನ ಅವಳಿಗೇನೆ ಗೊತ್ತಿಲ್ಲದೆ ತಗೋತಾನೆ. ಇವನು ಸುಮ್ನೆ ಲೂಸು, ಇವಾಗ ಚಾಕು ಬೇರೆ ಅವನ ಕೈಗೆ ಸಿಗ್ಬಿಟ್ಟಿದ್ಯಾ, ಅಷ್ಟೇ ಎಲ್ಲ ಮುಗೀತು ಅಂತ ಎಲ್ಲರೂ ಹೆದರ್ಕೋತಾರೆ. ಆದ್ರೆ ಆವಾಗ ಬ್ರೋನಿ ಇದನ್ನ ಯೂಸ್ ಮಾಡಿ ನಾನು ಯಾರನ್ನು ಸಾಯಿಸೋದಿಲ್ಲ, ಈ ಬಿರುಗಾಳಿಯಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಎಲ್ಲರೂ ಆ ವಾಟರ್ ಫಾಲ್ಸ್ ಗೆನೆ ಹೋಗ್ಬೇಕು, ಯಾಕೆ ನೀವು ಯಾರುವೆ ನಾನು ಹೇಳೋದನ್ನ ಕೇಳೋದೇ ಇಲ್ಲ ಅಂತ ಚಾಕುವನ್ನ ಕೆಳಗಡೆ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಚಾಕುವನ್ನ ನಮ್ಮ ಕೇಸಿ ಕೈಗೆ ತಗೋತಾವಳೆ. ಆಕ್ಚುಲಿ ಆ ಚಾಕು ನಮ್ಮ ಕೇಸಿ ಅವಳದ್ದೇ, ಆದ್ರೂ ಚೇಸು ನಮ್ಮ ಹತ್ರ ಇಂದ ತಗೋಬಿಟ್ಟಿದ್ದಾವಳೆ. ಅವಳಾಗಿದ್ದು ಮತ್ತೆ ಆ ಚಾಕುವನ್ನ ನಮ್ಮ ಕೈಗೆ ಕೊಡೋವರೆಗೂ ನಾವು ಅದನ್ನ ಕೇಳಬಾರ್ದು ಅಂತ ರಿಟರ್ನ್ ಆ ಚಾಕುವನ್ನ ಚೇಸ್ಗೆನೆ ಕೊಟ್ಬಿಡ್ತಾವಳೆ. ಆವತ್ತಿನ ದಿನ ರಾತ್ರಿ ಆ ಬಿರುಗಾಳಿನುವೆ ಐಲ್ಯಾಂಡ್ ಗೆ ಪಕ್ಕಕ್ಕೆ ಬಂದ್ಬಿಟ್ಟಿರುತ್ತೆ, ಮಳೆನು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೀಗೇನೆ ಇರ್ತಿದ್ರೆ ಇವರು ಯಾರು ಜೀವಂತವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆ ಬ್ರಾನಿ ವಾಟರ್ ಫಾಲ್ ಹತ್ರ ಸೇಫ್ ಆಗಿರ್ತಾನೆ ಅವನು. ಆದ್ರೆ ಮಿಕ್ಕಿರೋರ್ಗೆ ಆ ರೀತಿಯ ಒಂದು ಸೇಫ್ ಆದ ಜಾಗ ಇಲ್ಲ ಅಲ್ವಾ, ಮತ್ತೆ ಆ ವಾಟರ್ ಫಾಲ್ ಹತ್ರ ಹೋಗೋದಕ್ಕೆ ಯಾರಿಗೂ ಇಷ್ಟನೂ ಇಲ್ಲ. ಸೊ ನಮ್ಮ ಚೇಸ್ ಒಂದು ಎಸ್ಕೇಪ್ ಬೋಟ್ ಅನ್ನು ಕಂಡುಹಿಡಿದಿರ್ತಾರೆ ಅಲ್ವಾ, ಆ ಜಾಗಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಬೋಟಿನ ಒಳಗಡೆ ಎಲ್ಲರೂ ಸೇಫ್ ಆಗಿ ಇದ್ದು ಆ ಬಿರುಗಾಳಿಯಿಂದ ತಪ್ಪಿಸ್ಕೊತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಚೇಸ್ ಮಾತ್ರ ಎದ್ದು ಹೊರಗಡೆ ಬಂದು ಅವಳೋನಾಗಿ ಆ ಬೋರ್ಡ್ ಇರುತ್ತೆ ಅಲ್ಲ, ಮತ್ತೆ ರಿಟರ್ನ್ ಹೋಗೋದಕ್ಕಾದ ದಾರಿಯನ್ನು ನೀವೇನೆ ಕಂಡಿಡೀರಿ ಅಂತ ಆ ಬೋರ್ಡ್ ಹತ್ರ ಹೋಗ್ಬೇಕಾದ್ರೇನೆ ಇವರು ಹೊಡೆದಾಕಿದ್ದ ಆ ಶಂಖವನ್ನ ಮತ್ತೆ ನೋಡ್ತಾರೆ. ನೋಡಿದ್ರೆ ಆ ಶಂಖದ ಒಳಗಡೆ ಒಂದು ಡಿಫರೆಂಟ್ ಆದ ಡಿವೈಸ್ ಇರುತ್ತೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಚೇಸ್ಗೆ ಏನೋ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ಎಸ್ಕೇಪ್ ಬೋಟ್ ಅಲ್ಲಿ ಒಂದು ಸೂಟ್ ಕೇಸ್ ಇರ್ತಿತ್ತು, ಅದರ ಒಳಗಡೆ ಕೂಡ ಒಂದು ಲಾಕರ್ ಇರ್ತಿತ್ತಲ್ಲ, ಅದನ್ನು ಓಪನ್ ಮಾಡೋದಕ್ಕಾದ ಬೀಗನೇ ಇರಬೇಕು ಇದು ಅಂತ ಹೋಗಿ ಈ ಡಿವೈಸ್ ಅನ್ನ ಆನ್ ಮಾಡಿದ ತಕ್ಷಣವೇ ಆ ಲಾಕರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ಗನ್ ಇರುತ್ತೆ. ಅದರಲ್ಲೂ ಆ ಗನ್ನಿನ ಫುಲ್ ಬುಲೆಟ್ಸ್ ಇಲ್ಲ, ಒಂದೇ ಒಂದು ಬುಲೆಟ್ ಮಾತ್ರವೇ ಇರ್ತಿರೋದು. ಸೊ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಮ್ಮ ಚೇಸು ಮತ್ತೆ ಅದನ್ನ ಹೌಸ್ ಇಟ್ಬಿಡ್ತಾವಳೆ. ಅದರ ನಂತರ ನಮ್ಮ ಚೇಸು ಕೂಪರ್ ಅಂತ ಒಬ್ಬ ಇರ್ತಿದ್ದಾನೆ ಅಲ್ವಾ, ಅವನ ಜೊತೆ ಸೇರಿ ಕಾಡಿನ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕಿ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬೀಚ್ಗೆ ಬರೋದ್ರ ಬದಲು ದಾರಿ ತಪ್ಪಿ ಬೇರೆ ಒಂದು ಜಾಗಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಕಾಡಿನ ಒಳಗಡೆ ಒಂದು ದೊಡ್ಡ ಹೋಟೆಲ್ ಇರ್ತಿದೆ. ಆದ್ರೆ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿ ಹಳೇದಾಗಿರ್ತಿದೆ. ಆದ್ರೆ ಆ ಹೋಟೆಲ್ ಇವ್ರುಗಳಿಗೆ ತುಂಬಾನೇ ಸೇಫ್ ಆದ ಜಾಗವಾಗಿರುತ್ತೆ. ಈ ಕಡೆ ಆ ಬ್ರೋನಿ ಮತ್ತೆ ಕೇಸಿ ಕಾಡಿನ ಒಳಗಡೆ ಹೋಗಿದ್ದು ಬಂದ್ರಲ್ವಾ, ಅಲ್ಲಿ ಏನು ನಡೀತೋ ಏನೋ ಗೊತ್ತಿಲ್ಲ. ಈ ಕೇಸಿ ಯಾವಾಗ್ಲೂ ಅಪ್ಸೆಟ್ ಆಗಿನೇ ಇರ್ತಿದ್ದಾಳೆ ಯಾವಾಗ್ಲಿಂದ. ಆವಾಗ ಹೇಡನ್ ಅಂತ ಒಬ್ಳು ಹುಡುಗಿ ಅವಳು ಬಂದು ನಮ್ಮ ಕೇಸಿ ಹತ್ರ ಏನಾಯ್ತು ಅಂತ ಕೇಳ್ತಾವಳೆ. ಸ್ಟಾರ್ಟಿಂಗ್ ಅಲ್ಲಿ ಕೇಸಿ ಏನನ್ನು ಹೇಳೋದಿಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ನಿಜವನ್ನ ಒಪ್ಕೋತಾವಳೆ. ಆ ಬ್ರೋನಿ ಇವಳನ್ನ ಹಾಕಿ ಅಬ್ಯೂಸ್ ಮಾಡಿದಾನೆ. ಇವಳ ಮೇಲೇನು ತಪ್ಪಿರ್ತಿದೆ, ಯಾಕೆಂದ್ರೆ ಇವಳವೇ ಅವನಿಗೆ ಚಾನ್ಸ್ ಅನ್ನು ಕೊಟ್ಟಿದ್ದಾಳೆ. ಸೊ ಅದರ ನಂತರ ನಮ್ಮ ಕೂಪರ್ ಮತ್ತೆ ಚೇಸು ಎಲ್ಲರ ಹತ್ರನು ಬಂದು ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಹೋಟೆಲ್ ಇರ್ತಿದೆ, ಅಲ್ಲಿಗೆ ಹೋದ್ರೆ ನಾವು ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಬಹುದು, ರೆಸ್ಟ್ ಅನ್ನ ತಗೋಬಹುದು ಅಂತ ಹೇಳ್ಬೇಕಾದ್ರೆ ಅದರಲ್ಲೂ ನಮ್ಮ ಚೇಸು ಆ ಬ್ರೋನಿಗೆ ಉರ್ಸೋ ರೀತಿ ನಾನು ಕೂಪರ್ ಜೊತೆಗೆ ಕಾಡಿನ ಒಳಗಡೆ ಎಲ್ಲ ಹೋಗಿದ್ದು ಬಂದೆ, ಆದ್ರೆ ಕೂಪರು ನನ್ನನ್ನ ಏನನ್ನು ಮಾಡ್ಲಿಲ್ಲ, ಆದ್ರೆ ಕೆಲವೊಂದು ನಾಯಿಗಳು ಆ ರೀತಿ ಎಲ್ಲ ಇಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಬ್ರೋನಿ ಟೆನ್ಷನ್ ಆಗ್ತಾನೆ. ಅದು ಮಾತ್ರ ಇಲ್ಲ, ಚೇಸು ಬೇಕಿಲ್ದೆ ಗಲಾಟೆ ಮಾಡ್ತಿದ್ದಾಳೆ, ಅವನಿಗೆ ಉರಿಸ್ತಿದ್ದಾಳೆ ಅಂತ ಎಲ್ಲರಿಗೂ ಅರ್ಥ ಮಾಡ್ಕೊಂಡು ಚೇಸ್ ಅನ್ನ ಎಲ್ಲರಿಗೂ ಬಯೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ನಮ್ಮ ಚೇಸ್ ಟೆನ್ಷನ್ ಆಗಿ ಆವತ್ತಿನ ದಿನ ರಾತ್ರಿ ಯಾರ ಜೊತೆನೂ ಮಾತಾಡದೆ ಎಲ್ಲರನ್ನು ಬಿಟ್ಬಿಟ್ಟು ಆ ಎಸ್ಕೇಪ್ ಬೋಟ್ ಇರುತ್ತೆ ಅಲ್ಲ, ಅಲ್ಲಿಗೆ ಬಂದು ಮಲ್ಗಿ ನಿದ್ದೆ ಮಾಡ್ತಿರ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನೆಮ್ಮದಿಯಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇರುವ ನಮ್ಮ ಚೇಸ್ ಅನ್ನ ಸಡನ್ ಆಗಿ ಹಿಡಿದು ಫೋರ್ಸ್ಫುಲ್ ಆಗಿ ಅವಳನ್ನ ಗೆಳ್ಕೊಂಡು ಹೋಗ್ತಾರೆ. ನಮ್ಮ ಕೇಸ್ಗೆ ಏನುವೇ ಅರ್ಥವಾಗ್ತಿಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆವಾಗ್ಲೇನೆ ಬೀಚಿನ ಸೈಡ್ ಅಲ್ಲಿ ಆ ಬ್ರೋನಿ ಸೊತ್ತೋಗಿ ಬಿದ್ದಿರ್ತಾನೆ. ಅವನನ್ನ ಚಾಕುನಿಂದಾನೆ ಯಾರೋ ಚುಚ್ಚಿದ್ದಾರೆ. ನಮ್ಮ ಚೇಸ್ ಹತ್ರ ಇರ್ತಿತ್ತಲ್ಲ ಚಾಕು, ಅದೇ ಚಾಕೇನೆ ಅದು. ಸೊ ಬ್ರಾನಿ ಮೇಲೆ ಇರ್ತಾ ಇದ್ದ ದ್ವೇಷದಿಂದ ಬ್ರಾನಿಯನ್ನ ಚುಚ್ಚಿ ಕೊಂದ್ಬಿಟ್ಟಿದ್ದಾಳೆ ಈ ಚೇಸ್ ಅಂತ ಹೇಳಿ ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಿದ್ದಾರೆ. ಕೇಸುವೆ ಇವ್ರಗಳ ಹತ್ರ ಇಂದ ತಪ್ಪಿಸ್ಕೋಬೇಕು ಅಂತ ಅವ್ರಗಳನ್ನ ಹೊಡೆದಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ ಅಲ್ಲಿಗೆ ಬಂದಿದ್ದ ಕೇಸಿ ನಮ್ಮ ಚೇಸ್ ಅವಳ ತಾಳೆಗೇನೆ ಒಂದನ್ನ ಮಡಗ್ತಾಳೆ. ಅಷ್ಟೇ ನಮ್ಮ ಚೇಸ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ನೋಡಿದ್ರೆ ನಮ್ಮ ಕೇಸು ಇವಾಗ ಬೇರೆ ಒಂದು ಡಿಫ್ರೆಂಟ್ ಆದ ಜಾಗದಲ್ಲಿ ಒಂದು ರೂಮ್ ಅಲ್ಲಿ, ಅದರಲ್ಲೂ ಒಂದು ಚೇರ್ ಅಲ್ಲಿ ಇಂತಹದೊಂದು ಸಿಚುವೇಶನ್ ಅಲ್ಲಿ ಕೂತಿರ್ತಾಳೆ. ನಮ್ಮ ಚೇಸ್ ಅವಳ ಪಕ್ಕದಲ್ಲೇನೆ
ಒಬ್ಬರು ಈವಿಲ್ ಡಾಕ್ಟರ್ ರೀತಿ ಇರ್ತಿದ್ದಾರೆ. ನಮ್ಮ ಚೇಜ್ ಅವರನ್ನ ನೋಡೋಣ ಅಂತ ಬಾಡಿಯನ್ನ ಅಲೋಡ್ಸೋದಕ್ಕೆ ಟ್ರೈ ಮಾಡ್ತಾಳೆ. ನೋಡಿದ್ರೆ ಅವರ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮ ಚೇಜ್ ಅವಳ ಬಾಡಿ ಪಾರ್ಟ್ಸ್ ಎಲ್ಲವನ್ನು ಆಫ್ ಮಾಡಿ ಇಟ್ಟಿದ್ದಾರೆ ಆ ಡಾಕ್ಟರ್. ಆವಾಗ ನಮ್ಮ ಚೇಜ್ ನಾನು ಒಂದು ಐಲ್ಯಾಂಡ್ ಅಲ್ಲಿ ತಾನೇ ಇರ್ತಿದೆ, ಯಾವಾಗ ನಾನು ಇಲ್ಲಿಗೆ ಬಂದೆ, ಹೇಗೆ ನಾನು ಬಂದೆ ಅಂತ ಕೇಳಿದ್ರೆ ಅದಕ್ಕೆ ಆ ಡಾಕ್ಟರ್ ಹೌದು ಸ್ವಲ್ಪ ಹೊತ್ತಿನ ಹಿಂದೆವರೆಗೂ ನೀನು ಐಲ್ಯಾಂಡ್ ಅಲ್ಲೇನೆ ಇರ್ತಿದ್ದೆ, ಆದ್ರೆ ಇವಾಗ ನೀನು ಒಂದು ಜೈಲಲ್ಲಿ ಇರ್ತಿದ್ಯಾ, ನೀನೊಬ್ಬಳು ಕೈದಿ ಅಂತ ಡಾಕ್ಟರ್ ಅವರು ಹೇಳ್ಬೇಕಾದ್ರೆ ನಮ್ಮ ಚೇಜ್ಗೆ ಏನುವೇ ಅರ್ಥವಾಗ್ತಿಲ್ಲ. ಅದರ ನಂತರ ನಮ್ಮ ಚೇಜ್ ಅವಳ ಬಾಡಿಯನ್ನ ನಾರ್ಮಲ್ ಮಾಡಿ ಅವಳನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಈ ಜೈಲಿನ ವಾರ್ಡನ್ ವಿಲ್ಸ್ ಅವರು ಇರ್ತಾರೆ. ನಮ್ಮ ಚೇಜ್ ಅವರ ಹತ್ರ ನಾನು ಒಂದು ಐಲ್ಯಾಂಡ್ ಅಲ್ಲೇ ಇರ್ತಾ ಇದ್ದೆ, ಹೇಗೆ ನಾನು ಇಲ್ಲಿಗೆ ಬಂದೆ, ಏನು ಇಲ್ಲಿ ನಡೀತಿದೆ, ಇದು ಜೈಲ್ ಅಂತ ಹೇಳ್ತಿದಾರಲ್ಲ, ನಾನು ಏನಕ್ಕಾಗಿ ಜೈಲಲ್ಲಿ ಇರ್ಬೇಕು ಅಂತ ಎಲ್ಲವನ್ನು ಕೇಳ್ಬೇಕಾದ್ರೆ ಅದಕ್ಕೆ ವಾರ್ಡನು ಇವನ್ನೆಲ್ಲ ನಾನು ಟೆಕ್ನಿಕಲ್ ಆಗಿ ಎಲ್ಲವನ್ನು ಹೇಳೋದಕ್ಕೆ ಆಗೋದಿಲ್ಲ ಅಮ್ಮ, ನಾಳೆ ಟೆಕ್ನಿಕಲ್ ಟೀಮ್ ಅವರು ಬರ್ತಾರೆ, ಅವರು ನಿನಗೆ ಡೀಟೇಲ್ ಆಗಿ ಹೇಳ್ತಾರೆ. ನನಗೆ ಗೊತ್ತಿದ್ದು ಇಲ್ಲಿವರೆಗೂ ನೀನು ನೋಡಿದ ಐಲ್ಯಾಂಡ್ ಎಲ್ಲವೇ ಒಂದು ಸಿಮ್ಯುಲೇಷನ್, ನಿಜ ಇಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಚೇಜ್ ಇದನ್ನ ಕೇಳಿ ತುಂಬಾನೇ ಶಾಕ್ ಆಗ್ತಾಳೆ. ಏನೋ ಅವೆಲ್ಲ ನಿಜ ಇಲ್ವಾ, ಆದ್ರೆ ಆ ಜಾಗದಲ್ಲಿ ಏನಾದ್ರೂ ನನಗೆ ಏಟಾಯ್ತು ಅಂದ್ರೆ ಅದನ್ನ ನನ್ನ ಕೈಯಲ್ಲಿ ಫೀಲ್ ಮಾಡೋದಕ್ಕೆ ಆಯ್ತಿತ್ತಲ್ಲ, ಆ ಮಟ್ಟಿಗೆ ಆ ಸಿಮ್ಯುಲೇಷನ್ ತುಂಬಾನೇ ರಿಯಲಿಸ್ಟಿಕ್ ಆಗಿ ಇರ್ತಿದೆ. ಮತ್ತೆ ಅದರಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಆ ಸಿಮ್ಯುಲೇಷನ್ ಅಲ್ಲಿ ನೀನು ಸತ್ತೋಗ್ಬಿಟ್ರೆ ರಿಯಲ್ ಲೈಫ್ ಅಲ್ಲಿ ಕೂಡ ನೀನು ಸತ್ತೋಗ್ಬಿಡ್ತೀಯ. ಸೊ ನಿನ್ನ ಜೊತೆಗೆ ಸೇರಿ ಟೋಟಲ್ ಆಗಿ 10 ಜನರು ಆ ಸಿಮ್ಯುಲೇಷನ್ ಒಳಗಡೆ ಇರ್ತಿದ್ದೀರಾ ಅಂತ ಇವರು ಹೇಳ್ಬೇಕಾದ್ರೆ ಆವಾಗ ನಮ್ಮ ಚೇಸಿಗೂ ಆ ಬ್ರೋನಿ ಅವನ ನೆನಪಾಗುತ್ತೆ. ಹಾಗಾದ್ರೆ ಬ್ರೋನಿ ಅವನು ಐಲ್ಯಾಂಡ್ ಅಲ್ಲಿ ಸತ್ತೋಗ್ಬಿಟ್ನಲ್ಲ, ಹಾಗಾದ್ರೆ ರಿಯಲ್ ಲೈಫ್ ಅಲ್ಲಿ ಅವನಿಗೆ ಏನಾಯ್ತು ಅಂತ ಕೇಳಿದ್ರೆ ಸಿಮ್ಯುಲೇಷನ್ ಅಲ್ಲಿ ಸತ್ತೋಗ್ಬಿಟ್ರೆ ಅಷ್ಟೇ, ರಿಯಲ್ ಲೈಫ್ ಅಲ್ಲಿ ಸತ್ತೋಗ್ಬಿಡ್ತಾರೆ. ಮತ್ತೆ ಆ ಬ್ರೌನಿ ತುಂಬಾನೇ ಕೆಟ್ಟ ಹುಡುಗ, ವಸ್ಟ್ ಫೆಲೋ, ಹೆಂಗಸರನ್ನ ರೇಪ್ ಮಾಡೋನು, ಅದೇ ಕೆಲಸವನ್ನೇ ಅವನು ಸಿಮ್ಯುಲೇಷನ್ ಅಲ್ಲೂ ಮಾಡಿದಾನೆ. ನಿನ್ನ ಹತ್ರನು ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡಿದಾನೆ, ಅಕೇಸಿಯನ್ನ ನಾಶನೇ ಮಾಡ್ಬಿಟ್ಟ. ಸೊ ಅವನಿಗೆ ಇದು ಬೇಕಾಗಿದ್ದಿದೆ. ಅದು ಮಾತ್ರ ಇಲ್ಲ, ಈ ರೀತಿಯ ಸಿಮ್ಯುಲೇಷನ್ ಒಳಗಡೆ ಹೋಗಿದ್ದು ಫಸ್ಟ್ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗಿರೋದು ನೀನು ಮಾತ್ರವೇ, ನೀನು ಒಬ್ಬಳೇನೆ, ಆದ್ರಿಂದ ನಿನ್ನ ಹತ್ರ ತುಂಬಾ ಕ್ವಶನ್ಸ್ ಗಳನ್ನ ಮಾಡ್ತಾರೆ ಅಂತ ಹೇಳಿ ಮತ್ತೆ ನಮ್ಮ ಚೇಜ್ ಅನ್ನ ಹಾಸ್ಪಿಟಲ್ ಗೆ ಕಳಿಸ್ಕೊಡ್ತಾರೆ. ಸೊ ಅಲ್ಲಿ ರೆಡ್ ಕಲರ್ ಡ್ರೆಸ್ ಅನ್ನ ಹಾಕೊಂಡಿರುವ ಡಾಕ್ಟರ್ ಒಂದು ದೊಡ್ಡ ಇಂಜೆಕ್ಷನ್ ಅನ್ನು ತಗೊಂಡು ನಮ್ಮ ಚೇಜ್ ಹತ್ರ ಬರ್ತಾರೆ. ನಮ್ಮ ಚೇಜ್ ತುಂಬಾನೇ ಹೆದರಿ ಅಲ್ಲಿರೋರನ್ನ ಹೊಡೆದಾಕ್ಬಿಟ್ಟು ಆ ಇಂಜೆಕ್ಷನ್ ಅನ್ನ ಕಿತ್ತು ಡಾಕ್ಟರ್ ಅವರ ಕತ್ತಿಗೆನೆ ಇಟ್ಟು ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲಿರುವ ಗಾರ್ಡ್ಸ್ ಎಲ್ಲ ನಮ್ಮ ಚೇಜ್ ಅನ್ನ ಹಿಡಿದು ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೂಮ್ ಇರುತ್ತೆ, ಅಲ್ಲಿಗೆ ಹಾಕ್ಬೇಕಾದ್ರೆ ಅಷ್ಟೇ ಅಲ್ಲಿರುವ ಗೋಡಿ ಜೊತೆಗೆ ಗೋಡಿಯಾಗಿ ಅಂಟ್ಕೊಂಡ್ಬಿಡ್ತಾಳೆ. ಆಗಿರ್ಬೇಕಾದ್ರೂ ಹಾಗೆ ಮಲ್ಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಳ ಕನ್ಸಲ್ಲಿ ಚೇರ್ ಅಲ್ಲಿ ಕೂತಿರುವ ಒಬ್ಬರು ಲೇಡಿ, ಆ ಲೇಡಿಯನ್ನ ಚೇಜ್ ಶೂಟ್ ಮಾಡಿ ಸಾಯಿಸೋ ರೀತಿನೇ ಅವಳಿಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ದಿನನೂ ಆಗುತ್ತೆ, ನಮ್ಮ ಚೇಜ್ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ತಾಳೆ. ಸೊ ನಮ್ಮ ಚೇಜ್ ಅನ್ನು ನೋಡೋದಕ್ಕಾಗಿ ಒಂದು ಟೆಕ್ನಿಕಲ್ ಟೀಮ್ ಅಲ್ಲಿಗೆ ಬರುತ್ತೆ. ನಮ್ಮ ಚೇಜ್ ಅವ್ರಗಳ ಹತ್ರ ಇವೆಲ್ಲ ಏನು ಅಂತ ಕೇಳ್ಬೇಕಾದ್ರೇನೆ ಅವ್ರಗಳಿಗೆಲ್ಲರೂ ಕ್ಲೀನ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದೊಂದು ಸಿಮ್ಯುಲೇಷನ್, ನಿಮ್ಮ ರೀತಿ ಇರ್ತಾ ಇರುವ ಕೈದಿಗಳೆಲ್ಲ ಬೇಗನೆ ಒಳ್ಳೆಯವರಾಗಬೇಕು, ತಿದ್ಕೋಬೇಕು ನಿಮ್ಮನ್ನ ಅಂತ ಒಂದು ಸಿಮ್ಯುಲೇಷನ್ ಅನ್ನ ನಾವು ಕ್ರಿಯೇಟ್ ಮಾಡಿ ಅದರ ಒಳಗಡೆ ಆ ಕೈದಿಗಳ ಮೈಂಡ್ ಅನ್ನ ಕಳಿಸಬೇಕಾದ್ರೆ ಅಲ್ಲಿ ಆ ಜಾಗದಲ್ಲಿ ಅವರುಗಳು ಕಷ್ಟಕ್ಕೆ ಒಳಗಾಗ್ತಾರೆ, ಸರ್ವೇ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರಿಂದ ಮನುಷ್ಯರ ಜೀವ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಅವ್ರುಗಳು ಮಾಡಿದ ತಪ್ಪಿಂದ ಹೊರಗಡೆ ಬಂದು ಅದರ ನಂತರ ಅವ್ರುಗಳು ಒಳ್ಳೆ ಮನುಷ್ಯರಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಆ ಸಿಮ್ಯುಲೇಷನ್ ಒಳಗಡೆ ಹೋಗಿದ್ದ ತಕ್ಷಣವೇ ಕೈದಿಗಳು ಎಲ್ಲರಿಗೂ ಅವರುಗಳು ಯಾರು ಏನು ಅನ್ನೋ ಹಳೆ ವಿಷಯ ಎಲ್ಲವನ್ನು ಮರ್ತೋಗ್ಬಿಟ್ಟಿದ್ದಾರೆ. ಇದರಿಂದ ಆ ಸಿಮ್ಯುಲೇಷನ್ ಇಂದ ನಮಗೆ ಒಂದು ಸರಿಯಾದ ರಿಸಲ್ಟ್ ಸಿಗ್ಲಿಲ್ಲ. ಆದ್ರೆ ಸಿಮ್ಯುಲೇಷನ್ ಒಳಗಡೆ ಇರ್ತಿರ್ಬೇಕಾದ್ರೆ ಕಣ್ಣನ್ನ ಬಿಟ್ಟು ಎಚ್ಚರ ಆಗಿರೋದು ನೀನು ಒಬ್ಬಳು ಮಾತ್ರವೇ, ಆದ್ರಿಂದಾನೇ ನಿನ್ನ ಹತ್ರ ಕೇಳ್ತಿದೀವಿ, ಇದ್ರ ಬಗ್ಗೆ ಏನನ್ನಾದ್ರೂ ಹೇಳು ನೀನು, ನಿನಗೆ ಗೊತ್ತಿರೋದನ್ನ ಅಂತ ಕೇಳ್ಬೇಕಾದ್ರೆ ನಮ್ಮ ಚೇಜುವೆ ಸ್ವಲ್ಪ ಹೊತ್ತು ನಾನು ಯೋಚನೆ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಚೇಜ್ ಅನ್ನು ಸ್ವಲ್ಪ ಹೊತ್ತು ಫ್ರೀ ಆಗಿ ಬಿಟ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಿನ ನಂತರ ವಿಚಾರಣೆಯನ್ನ ಶುರು ಮಾಡೋಣ ಅಂತ ಅನ್ಕೋತಾರೆ. ಈ ಗ್ಯಾಪ್ ಅಲ್ಲಿ ನಮ್ಮ ಚೇಜ್ ಅನ್ನು ಹೊರಗಡೆ ಕರ್ಕೊಂಡು ಹೋಗಿ ನಮ್ಮ ವಾರ್ಡನ್ ಅವರು ಅವಳಿಗೆ ದೊಡ್ಡ ಟ್ರೀಟ್ ಅನ್ನೇ ಕೊಟ್ಟು ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳ್ತಾರೆ. ಇವರಿಗೆ ಈ ರೀತಿಯ ಸಿಮ್ಯುಲೇಷನ್ ಅದು ಇದು ಅಂತ ಟೆಕ್ನಿಕಲ್ ಆಗಿ ಮಾಡೋದು ಯಾವುದೇ ಇಷ್ಟ ಇಲ್ಲ. ಕೈದಿಗಳು ಲೈಫ್ ಲಾಂಗ್ ಪೂರ್ತಿ ಅವರು ಜೈಲಲ್ಲೇ ಇರಬೇಕು, ಯಾಕೆಂದ್ರೆ ಮತ್ತೆ ಅವರುಗಳು ಒಳ್ಳೆಯವರಾಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಆದ್ರಿಂದ ನನಗೆ ಫೇವರ್ ಆಗಿರುವ ಕೆಲವೊಂದು ವಿಷಯಗಳನ್ನ ನೀನು ಮಾಡಬೇಕು. ಏನು ಇಲ್ಲ, ಟೆಕ್ನಿಕಲ್ ಟೀಮ್ ಹತ್ರ ಈ ಸಿಮ್ಯುಲೇಷನ್ ಎಲ್ಲ ವರ್ಕೌಟ್ ಆಗೋದಿಲ್ಲ, ಅದು ಚೆನ್ನಾಗಿಲ್ಲ, ಅದು ಇದು ಅಂತ ಏನನ್ನಾದ್ರೂ ನೀನು ಹೇಳ್ಬೇಕು. ಸೊ ನೀನು ಸಿಮ್ಯುಲೇಷನ್ ಒಳಗಡೆ ಹೋದ ಮೇಲೆ ನಾನು ಯಾವಾಗ್ಲೂ ನಿನಗೆ ಸಪೋರ್ಟ್ ಅನ್ನ ಮಾಡ್ತೀನಿ, ಹೆಲ್ಪ್ ಅನ್ನ ಮಾಡ್ತೀನಿ, ನಾನು ಯಾವಾಗ್ಲೂ ನಿನ್ನನ್ನು ವಾಚ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ ವಾರ್ಡನ್. ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದೇ ರೀತಿ ಆ ಟೆಕ್ನಿಕಲ್ ಟೀಮ್ ನಮ್ಮ ಚೇಜ್ ಅನ್ನ ಹಿಡಿದು ಮತ್ತೆ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಚೇಜ್ಗೆ ಐಲ್ಯಾಂಡ್ ಅಲ್ಲಿ ಇರ್ತಾ ಇದ್ದ ವಿಷಯಗಳು ಮಾತ್ರವೇ ನೆನಪಲ್ಲಿ ಇರ್ತಿದೆ, ಸಿಮ್ಯುಲೇಷನ್ ಅನ್ನೋದೇ ಇವ್ರುಗಳು ಹೇಳಿದ ಮೇಲೇನೆ ಗೊತ್ತಾಗ್ಲಿಕ್ಕೆ ಬರ್ತಿದೆ. ಆದ್ರಿಂದ ಅಗೇನ್ ನಮ್ಮ ಚೇಜ್ ಅನ್ನ ಸಿಮ್ಯುಲೇಷನ್ ಒಳಗಡೆ ಕಳಿಸಿ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ಇದು ನಮ್ಮ ಚೇಜ್ಗೆ ಒಂದು ಚೂರು ಇಷ್ಟನೇ ಆಗೋದಿಲ್ಲ, ನಾನು ಹೋಗೋದಿಲ್ಲ ಅಂತ ಜಗಳ ಮಾಡ್ತಾಳೆ. ಆದ್ರೆ ನಮ್ಮ ಚೇಜ್ ಅನ್ನು ಹಿಡಿದು ಗೆಲ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ಹಾಕ್ಸಿ ಅವಳನ್ನ ಒಂದು ಟ್ರಕ್ ಗೆ ಹತ್ತಿಸ್ತಾರೆ. ಆದ್ರೆ ಆವಾಗ ನಮ್ಮ ಚೇಜ್ ಅಲ್ಲಿರುವ ಗಾರ್ಡ್ಸ್ ಅನ್ನೆಲ್ಲ ಹೊಡೆದಾಕ್ಬಿಟ್ಟು ಡೈರೆಕ್ಟ್ ಆಗಿ ಆ ಸಿಮ್ಯುಲೇಷನ್ ನಡೆಯುವ ಜಾಗಕ್ಕೇನೆ ಬರ್ತಾಳೆ. ಅಲ್ಲಿರುವ ಗಾರ್ಡ್ಸ್ ಗೆ ಇವಳನ್ನ ನೋಡಿದ್ರೆ ಡೌಟ್ ಬರಬಾರ್ದು ಅಂತ ಅಲ್ಲಿ ಕೆಲಸ ಮಾಡುವ ಡಾಕ್ಟರ್ಸ್ ಗಳ ರೀತಿನೇ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ನೈಸ್ ಆಗಿ ಒಳಗಡೆ ಹೋಗಿ ನೋಡ್ಬೇಕಾದ್ರೇನೆ ಐಲ್ಯಾಂಡ್ ಅಲ್ಲಿ ಇವಳ ಜೊತೆಗೆ ಇರ್ತಾ ಇದ್ದ 9 ಜನರುವೆ ಒಂದು ವ್ಯತ್ಯಾಸವಾದ ಪೋಡ್ ಒಳಗಡೆ ಇರ್ತಾರೆ. ರಿಯಲ್ ಬಾಡಿ ಇದೇನೆ, ರಿಯಲ್ ಲೈಫ್ ಇದೇನೆ, ಆದ್ರೆ ಇವ್ರಗಳ ಮೈಂಡ್ ಆ ಸಿಮ್ಯುಲೇಷನ್ ಒಳಗಡೆ ಇರ್ತಿದೆ, ಆ ಐಲ್ಯಾಂಡ್ ಅಲ್ಲಿ ಇರ್ತಿದೆ. ಸೊ ಇದನ್ನ ನಮ್ಮ ಚೇಜ್ ನೋಡ್ತಾನೆ ಇರ್ಬೇಕಾದ್ರೆ ಹಿಂದೆನೆ ಆ ವಾರ್ಡನ್ ಮತ್ತೆ ಅವರ ಹುಡುಗರು ಬಂದ್ಬಿಡ್ತಾರೆ. ಅಷ್ಟೇ ನಮ್ಮ ಚೇಜ್ ಅನ್ನ ಹಿಡಿದು ಅವಳನ್ನು ಸಿಮ್ಯುಲೇಷನ್ ಒಳಗಡೆ ಕಳಿಸ್ಕೊಡ್ತಾರೆ. ಸೊ ಐಲ್ಯಾಂಡ್ ಇಂದ ಇವಾಗ ನಮ್ಮ ಚೇಜ್ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ತಾಳೆ. ನೋಡಿದ್ರೆ ಅವಳ ಕೈ ಕಾಲನ್ನೆಲ್ಲ ಕಟ್ಟಿ ಹಾಕಿಟ್ಟಿರ್ತಾರೆ.
ಮಾಡ್ತಿದ್ದಾರೆ. ಯಾಕೆಂದ್ರೆ ಬ್ರಾನಿಯನ್ನು ಕೊಂದಿದ್ದು ಇವಳೇನೆ ಅಂತ ಹೇಳಿ ಐಲ್ಯಾಂಡ್ ಅಲ್ಲಿ ಇರೋರು ಎಲ್ಲರೂ ಅನ್ಕೋತಿದ್ದಾರೆ. ಆದ್ರೆ ನಮ್ಮ ಚೇಜು ಕಣ್ಣನ್ನ ಬಿಟ್ಟು ಎದ್ದಿದ್ದ ತಕ್ಷಣವೇ ಇಲ್ಲಿ ನೋಡಿ, ನಾವು ಇವಾಗ ಇರ್ತಾ ಇರೋದು ನಿಜವಾದ ಜಾಗವೇ ಇಲ್ಲ, ಇದೊಂದು ಸಿಮ್ಯುಲೇಷನ್ ಕಂಪ್ಯೂಟರ್ ಪ್ರೋಗ್ರಾಮು. ನಮ್ಮ ಬ್ರೈನ್ ಗೆ ವೈರ್ಸ್ ಅನ್ನ ಕನೆಕ್ಟ್ ಮಾಡಿ ಕಣ್ಸನ್ನ ಕಾಣಿಸ್ತಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಏನುವೇ ಅರ್ಥವಾಗ್ತಿಲ್ಲ. ಏನಾಯ್ತು ನಿನಗೆ? ಕೇಸಿ ತಲೆ ಮೇಲೇನೆ ಹೊಡೆದಿದ್ರಿಂದ ನಿನಗೆ ಬ್ರೈನ್ ಕೆಟ್ಟೋಗ್ಬಿಟ್ಟಿದ್ಯೋ ಅಂತ ಕೇಳಿದ್ರೆ, ಅಯ್ಯೋ ನಾನು ಹೇಳೋದು ನಿಜ ಅಂತ ನಮ್ಮ ಚೇಜು ಎಷ್ಟೇ ಹೇಳೋದಕ್ಕೆ ಟ್ರೈ ಮಾಡಿದ್ರು ಯಾರುವೇ ನಂಬೋದಕ್ಕೆ ರೆಡಿ ಇಲ್ಲ. ನೀನು ಬ್ರಾನಿಯನ್ನ ಕೊಂದಿದ್ಯಾ, ಅದಕ್ಕಾದ ಶಿಕ್ಷೆಯನ್ನ ನೀನು ಅನುಭವಿಸಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಚೇಜು, ಬ್ರಾನಿ ಎಷ್ಟು ಕೆಟ್ಟವನಂತ ನಿಮಗೆ ಗೊತ್ತಿಲ್ಲ, ರಿಯಲ್ ಲೈಫ್ ಅಲ್ಲಿ ತುಂಬಾ ಹುಡುಗಿಯರನ್ನ ಅವನು ಅಬ್ಯೂಸ್ ಮಾಡಿದ್ದಾನೆ, ಅವನು ಸಾಯ್ಬೇಕಾದವನೇ, ಆದ್ರೆ ನಿಜವಾಗ್ಲೂ ನಾನು ಅವನನ್ನ ಕೊಂದಿಲ್ಲ, ಇಲ್ಲಿರೋರು ಬೇರೆ ಯಾರೋನೇ ಅವನನ್ನ ಕೊಂದಿರೋದು ಅಂತ ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆಗಿರೋರು ಇನ್ನವೇ ತುಂಬಾನೇ ಕನ್ಫ್ಯೂಸ್ ಆಗ್ತಾರೆ. ಅದರಲ್ಲೂ ನಮ್ಮ ಚೇಜು ಇನ್ನವೇ ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳ್ತಾಳೆ. ಆ ಬ್ರಾನಿ ಮಾತ್ರ ಇಲ್ಲ, ನಾವು ಎಲ್ಲರೂ ಯಾವುದೋ ಒಂದು ದೊಡ್ಡ ತಪ್ಪನ್ನ ಮಾಡಿರೋರೆ. ರಿಯಲ್ ಲೈಫ್ ಅಲ್ಲಿ ನಾವು ಜೈಲಲ್ಲಿ ಇರ್ತಿದೀವಿ, ನಮ್ಮನ್ನ ಈ ಸಿಮ್ಯುಲೇಷನ್ ಒಳಗಡೆ ಕಳಿಸಿ ಏನೋ ಒಂದನ್ನ ರಿಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಸೊ ಈ ರೀತಿ ನಮ್ಮ ಚೇಜ್ ಹೇಳೋದನ್ನ ಯಾರುವೇ ನಂಬ್ತಿಲ್ಲ. ಆದ್ರೆ ಆ ಕೇಸಿಯನ್ನು ಹುಡುಗಿ ಇರ್ತಿದ್ದಾಳಲ್ಲ, ಅವಳು ಮಾತ್ರ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾಳೆ. ಹೌದು, ಸಡನ್ ಆಗಿ ಬಿರುಗಾಳಿ ಬಂತು, ನಾವು ಜೀವನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮನ್ನ ಈ ಚೇಜ್ ಆ ಎಸ್ಕೇಪ್ ಬೋಟಿಗೆ ಕರ್ಕೊಂಡು ಹೋದ್ಲು. ಸೊ ಈ ಚೇಜ್ಗೆ ತುಂಬಾ ವಿಷಯಗಳು ಸಿಗ್ತಿದೆ, ಅದನ್ನ ಇವಳು ನಮ್ಮ ಹತ್ರ ಹೇಳಲೇ ಇಲ್ಲ. ಇನ್ನವೇ ಅವಳು ಏನಾದ್ರೂ ಸೀಕ್ರೆಟ್ಸ್ ಅನ್ನ ಇಟ್ಟಿರಬಹುದು ಅಂತ ಹೇಳಿ ತಕ್ಷಣವೇ ನಮ್ಮ ಚೇಜ್ ಅವಳ ಪಾಕೆಟ್ಸ್ ಅನ್ನ ಚೆಕ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಹೊಸದಾಗಿ ಇಬ್ಬರು, ಬೋಡೆ ತಲೆ ಒಬ್ಬಳು ಕೊರಿಯನ್ ಹುಡುಗಿ. ಸೊ ಈ ಐಲ್ಯಾಂಡ್ ಅಲ್ಲಿ ಇವರು 10 ಜನರು ಮಾತ್ರವೇ ಇರ್ತಿದ್ದಾರೆ ಅಂತ ಅನ್ಕೊಂಡ್ರೆ ನೋಡಿದ್ರೆ ಇನ್ನವೇ ಇಬ್ಬರು ಇರ್ತಿದ್ದಾರೆ. ಸೊ ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾರೆ. ಸೊ ಅಲ್ಲಿಗೆ ಬಂದಿರುವ ಬೋಡೆ ತಲೆ ಏನಂತ ಹೇಳ್ತಾನಂದ್ರೆ, ಅಲ್ಲಿ ಒಬ್ಬ ಸತ್ತೋಗಿ ಬಿದ್ದಿದ್ದಾನಲ್ಲ, ಅವನನ್ನ ಕೊಂದಿದ್ದು ಯಾರು ಅಂತ ಕೇಳಿದ್ರೆ ಅಲ್ಲಿರೋರು ಎಲ್ಲರೂ ಚೇಜು ಅಂತ ಹೇಳ್ತಾರೆ. ಆದ್ರೆ ಚೇಜು ಏನನ್ನ ಹೇಳ್ತಾಳೆ ಅಂದ್ರೆ, ಇವ್ರುಗಳವೇ ರಿಯಲ್ ಲೈಫ್ ಇಂದ ಈ ಸಿಮ್ಯುಲೇಷನ್ ಒಳಗಡೆ ಬಂದಿದ್ದಾರೆ, ಸೊ ಇವ್ರುಗಳಿಗೆ ಎಲ್ಲವೇ ಗೊತ್ತು, ಇವ್ರಗಳ ಹತ್ರ ಬೇಕಾಗಿದ್ರು ಕೇಳ್ ನೋಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬೋಡೆ ತಲೆ, ಇಲ್ಲಿ ನೋಡಿ ಮೇಡಮ್, ನಾವು ಈ ಐಲ್ಯಾಂಡಿನ ಇನ್ನೊಂದು ಸೈಡ್ ಇಂದ ಬರ್ತಿದೀವಿ, ಒಂದು ಅದ್ಭುತವಾದ ಗ್ರಾಮದ ರೀತಿ ಇರ್ತಾ ಇರುವ ಸೆಟಪ್, ಆ ಜಾಗ ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿರುತ್ತೆ. ಆದ್ರೆ ಇವಾಗ ನಾವು ಇಲ್ಲಿಗೆ ಬಂದಿದ್ದು ಒಂದು ಇಂಪಾರ್ಟೆಂಟ್ ಆದ ಕ್ವಶನ್ ಅನ್ನ ಕೇಳೋದಕ್ಕಾಗಿ. ಆ ಎಸ್ಕೇಪ್ ಬೋಟ್ ಅಲ್ಲಿ ಇರ್ತಿದ್ದ 2 ಸೂಟ್ ಕೇಸು ಅದು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಯಾರಿಗೂ ಏನುವೇ ಅರ್ಥವಾಗ್ತಿಲ್ಲ. ಓ ಚೇಜು, ನೀನ್ ಇನ್ನ ಯಾರ ಹತ್ರನೂ ಏನನ್ನು ಹೇಳಿಲ್ವಾ? ಒಂದು ಸೂಟ್ ಕೇಸ್ ಪೂರ್ತಿ ಮೆಡಿಸನ್, ಇನ್ನೊಂದು ಸೂಟ್ ಕೇಸ್ ಅಲ್ಲಿ ಒಂದು ಗನ್ನು, ಅದನ್ನ ತಗೊಂಡು ನಿಮ್ಮ ಹತ್ರ ಯಾರ ಹತ್ರನೂ ಹೇಳ್ದೆ ಮುಚ್ಚಿಟ್ಟಿದ್ದಾಳೆ ಹುಡುಗಿ ಅಂತ ಇವ್ರುಗಳು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲರೂ ನಮ್ಮ ಚೇಜ್ ಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ಆ ಗನ್ನು ಯಾರ ಕೈಗಾದ್ರೂ ಸಿಗ್ಬಿಟ್ರೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತಾನೆ ನಾನು ಅದನ್ನ ಹೌಸ್ ಇಟ್ಟಿದ್ದೀನಿ ಅಂತ ನಮ್ಮ ಚೇಜ್ ಹೇಳಿದ್ರುವೆ ಮೆಡಿಸನ್ಸ್ ಅನ್ನ ಏನಕ್ಕಾಗಿ ಇವಳ ಹೌಸ್ ಇಡಬೇಕಾಗಿತ್ತು ಅಂತ ಯೋಚನೆ ಮಾಡಿ ಎಲ್ಲರಿಗೂ ಕೋಪ ಬರುತ್ತೆ. ಅದು ಮಾತ್ರ ಇಲ್ಲ, ಹೊಸದಾಗಿ ಬಂದಿರುವ ಆ ಇಬ್ಬರುವೆ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ನಾವು ಎಲ್ಲರೂ ಇರ್ತಾ ಇರೋದು ಒಂದು ಸಿಮ್ಯುಲೇಷನ್ ಒಳಗಡೆ, ಸ್ಪೆಷಲಿಸ್ಟ್ ಟೆಕ್ನಿಷಿಯನ್ಸ್ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಈ ಟೆಕ್ನಾಲಜಿ ತುಂಬಾನೇ ಹೊಸದು ಅನ್ನೋದ್ರಿಂದ ಈ ಸಿಮ್ಯುಲೇಷನ್ ಅಲ್ಲಿ ತುಂಬಾನೇ ಲೂಪ್ ಹೋಲ್ಸ್ ಎಲ್ಲ ಇರುತ್ತೆ, ತುಂಬಾನೇ ಬಗ್ ಕೂಡ ಇರುತ್ತೆ. ನೀವು ಎಲ್ಲರೂ ತುಂಬಾನೇ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿದ್ದ ಕ್ರಿಮಿನಲ್ಸ್, ಕೈದಿಗಳು. ಆದ್ರೆ ಸಿಮ್ಯುಲೇಷನ್ ಒಳಗಡೆ ಬಂದಿದ್ದ ತಕ್ಷಣವೇ ಎಲ್ಲವೂ ಮರ್ತೋಗಿರೋ ರೀತಿ ನಿಮಗೆ ಫೀಲ್ ಆಗಿರುತ್ತಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಜ್ಞಾಪಕಕ್ಕೆ ಬರುತ್ತೆ. ಬಂದ ಮೇಲೆ ಈ ಸಿಮ್ಯುಲೇಷನ್ ಒಳಗಡೆನೆ ನೀವು ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು. ಅಕಸ್ಮಾತ್ ನೀವು ಏನಾದ್ರೂ ತಪ್ಪನ್ನ ಮಾಡಿದ್ರೆ ಅಷ್ಟೇ ನಿಮ್ಮ ಕತೆ ಮುಗ್ದೋಗುತ್ತೆ. ಇವಾಗ ಕೂಡ ನೋಡಿ, ಆ ಬ್ರಾನಿ ತಪ್ಪನ್ನ ಮಾಡ್ದ, ನಾವೇನೇ ಅವನ ಕತೆಯನ್ನು ಮುಗಿಸ್ಬಿಡ್ತಿದ್ವಿ. ಆದ್ರೆ ನೀವು ಕಾನೂನನ್ನ ಕೈಗೆ ತಗೊಂಡು ಅವನನ್ನ ಹೇಗೆ ಸಾಯಿಸಬಹುದು? ಇವಾಗ ಕೂಡ ಆ ಬ್ರೋನಿಯನ್ನ ಸಾಯಿಸಿದ್ದು ಯಾರು ಗೊತ್ತಾ? ಇವಳೇನೆ ಅಂತ ಹೈಡನ್ ಅನ್ನುವ ಲೇಡಿಯನ್ನ ಹಿಡಿದು ಆ ಬೋಡೆ ತಲೆ ಚುಚ್ಚಿ ಸಾಯಿಸ್ತಾನೆ. ಇವಳೇನೆ ಬ್ರಾಡಿಯನ್ನ ಕೊಂದಿರೋದು. ಯಾಕೆ ಅಂದ್ರೆ ನಮ್ಮ ಕೇಸಿ ಅಪ್ಸೆಟ್ ಆಗಿ ಕೂತಿರ್ಬೇಕಾದ್ರೆ ಹೈಡನ್ ಹುಡುಗಿನೇ ಬಂದು ಅವಳ ಹತ್ರ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಅಂತ ಕೇಳಿರ್ತಾಳೆ. ಸೊ ಕೇಸಿಯನ್ನ ಇಷ್ಟೊಂದು ಟಾರ್ಚರ್ ನ ಮಾಡಿದಾನೆ, ಅಬ್ಯೂಸ್ ಅನ್ನ ಮಾಡಿದಾನೆ ಬ್ರೌನಿ ಅಂತ ಗೊತ್ತಾಗಿನೇ ಹೈಡನ್ ಅವನನ್ನ ಚುಚ್ಚಿ ಕೊಂದಿದ್ದಾಳೆ. ಆದ್ರೆ ಮರ್ಡರ್ ಅನ್ನ ಮಾಡೋದು ತಪ್ಪು ತಾನೆ. ಆದ್ರಿಂದ ಇವಾಗ ಹೊಸದಾಗಿ ಬಂದಿರುವ ಬೋಡೆ ತಲೆ ಮತ್ತೆ ಕೊರಿಯನ್ ಹುಡುಗಿ ನಮ್ಮ ಹೈಡನ್ ಅನ್ನ ಕೊಂದ್ಬಿಟ್ರು. ಅದೇ ಸಮಯದಲ್ಲಿ ನಮ್ಮ ಚೇಜು ಏನನ್ನ ಮಾಡ್ತಾಳೆ ಅಂದ್ರೆ, ಅವಳ ಹೌಸ್ ಇಟ್ಟಿದ್ಲಲ್ವಾ ಸೂಟ್ ಕೇಸ್, ಅವನ್ನ ತರ್ತಾಳೆ. ಮೆಡಿಸಿನ್ಸ್ ಅನ್ನ ಮಿಕ್ಕಿರೋರಿಗೆ ಕೊಟ್ಬಿಟ್ಟು ಆ ಗನ್ನನ್ನ ಮಾತ್ರ ಕೈಗೆ ತಗೊಂಡು ನನ್ನ ಪಕ್ಕಕ್ಕೆ ಯಾರು ಬರಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಾಗ ಅಲ್ಲಿ ಹೊಸದಾಗಿ ಬಂದಿರೋರುವೆ ಸುಮ್ನೆ ಮರ್ಯಾದಿಂದ ನಿಯತಾಗಿ ಇದ್ಕೊಳ್ಳಿ ಅಂತ ಹೇಳಿ ಅವ್ರುಗಳು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಇವಾಗ ಬೀಚ್ ಅಲ್ಲಿ ಯಾರು ಇರ್ತಿದ್ದಾರೆ ಅಂದ್ರೆ, ಕೂಪರ್, ನಮ್ಮ ಕೇಸಿ ಮತ್ತೆ ಶಾರ್ಕ್ ಹತ್ರ ಕಚ್ಚಿಸ್ಕೊಂಡ ಡೋನವಾನ, ಮತ್ತೆ ಬಿಳಿ ಕೂದಲು ಬೋಡೆ ತಲೆಯನ್ನ ಇಟ್ಕೊಂಡಿರುವ ಈ ಹುಡುಗಿಯ ಹೆಸರು ಟೈಲರ್, ಮತ್ತೆ ಚಾಕ್ಲೇಟ್ ಬಾಯ್ ರೀತಿ ಇರ್ತಾ ಇರುವ ಈ ಹುಡುಗನ ಹೆಸರು ಮೇಸನ್, ಮತ್ತೆ ಬ್ಲೇರ್ ಅಂತ ಒಬ್ಬಳು ಹುಡುಗಿ, ಫೈನಲಿ ಗಡ್ಡ ಇಟ್ಕೊಂಡಿರುವ ಮೋಸಸ್ ಅಂತ ಒಬ್ಬ. ಸೊ ಈ ರೀತಿ ಟೋಟಲ್ ಆಗಿ ಇನ್ನ 7 ಮೆಂಬರ್ಸ್ ಮಾತ್ರವೇ ಆ ಬೀಚ್ ಸೈಡ್ ಅಲ್ಲಿ ಇರ್ತಿರೋದು. ಬ್ರಾನಿ ಮತ್ತೆ ಹೇಡನ್ನು ಸತ್ತೋಗ್ಬಿಟ್ಟಿದ್ದಾರೆ. ನಮ್ಮ ಚೇಜು ಕಾಡಿನ ಒಳಗಡೆ ಹೋಗ್ಬಿಟ್ಲು. ಇಲ್ಲಿ ಬೀಚ್ ಅಲ್ಲಿ ಇರುವ 7 ಮೆಂಬರ್ಸ್ 2 ಗ್ರೂಪ್ ಆಗಿ ಡಿವೈಡ್ ಆಗ್ತಾರೆ. ಮೋಸಸ್, ಕೂಪರ್, ಕೇಸಿ ಇವರು ಮೂವರುವೆ ಒಂದು ಗ್ರೂಪ್. ಇವ್ರುಗಳು ಕಾಡಿನ ಒಳಗಡೆ ಹೋಗಿ ಅದೇ ಹೊಸದಾಗಿ ಬಂದಿದ್ರಲ್ವಾ, ಅವರು ಕೂಡ ಹೇಳಿದ್ರಲ್ಲ ಕಾಡಿನ ಒಳಗಡೆ ವಿಲೇಜ್ ರೀತಿಯ ಇರುವ ಸೆಟಪ್ ಅಲ್ಲಿ ನಾವು ಇರ್ತಿದ್ವಿ ಅಂತ, ಆ ರೀತಿ ಜಾಗ ಇದೆಯಾ ಅಂತ ಇವ್ರುಗಳು ಹುಡುಕಿ ಹೋಗಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಆ ರೀತಿಯೇ ಒಂದು ಸೂಪರ್ ಆದ ಸೆಟಪ್ ಇರ್ತಿದೆ.
ಮಿಕ್ಕಿರೋರು ನಮ್ಮ ಬ್ಲಾರು, ಮೇಸನ್, ಡೋನವಾನ್ ಮತ್ತೆ ಟೈಲರ್ ಇವರು 4 ಜನರು ಬೀಚ್ ಅಲ್ಲೇ ಇರ್ತಾರೆ. ಇವರನ್ನ ಯಾರನ್ನು ಮತ್ತೆ ನಾವು ನೋಡ್ಲೇಬಾರ್ದು ಅಂತ ಅವ್ರಗಳ ಹತ್ರದಿಂದ ಗಣ್ಣಿನ ಜೊತೆಗೆ ಎಸ್ಕೇಪ್ ಆಗಿ ಹೋಗಿದ್ದ ನಮ್ಮ ಚೇಸ್ ಸ್ಟ್ರೈಟ್ ಆಗಿ ಕಾಡಿನ ಒಳಗಡೆ ಹಾಲ್ ಬಿದ್ದಿರುವ ಒಂದು ಹೋಟೆಲ್ ಇರ್ತಿತ್ತಲ್ಲ, ಅದನ್ನ ಕಂಡಿಡ್ದಿದ್ರಲ್ವಾ, ಆ ಹೋಟೆಲ್ಗೆ ಹೋಗ್ತಾಳೆ. ಆವಾಗ ಅಲ್ಲಿ ಒಂದು ರೆಡ್ ಕಲರ್ ಚೇರ್ ಇರ್ತಿದೆ, ಅದ್ರ ಮೇಲೆ ಒಬ್ಬರು ಲೇಡಿ ಕೂತಿದ್ದಾರೆ. ಇದೇ ತರನೇ ಯಾವಾಗ್ಲೂ ನಮ್ಮ ಚೇಸ್ ಅವರಿಗೆ ಕನಸು ಬರ್ತಾನೆ ಇರುತ್ತೆ. ಆಕ್ಚುಲಿ ಅಲ್ಲಿ ಕೂತಿರುವ ಲೇಡಿ ಯಾರು ಅಂದ್ರೆ ನಮ್ಮ ಚೇಸ್ ಅವರ ತಾಯಿನೇ. ಅವರು ಚೇಸ್ ಹತ್ರ ಬಂದು, ನೀನು ಏನಕ್ಕಾಗಿ ಈ ರೀತಿ ಮಾಡ್ದೆ, ನೀನೇನೆ ನನ್ನನ್ನು ಕೊಂದಿದ್ದು ಅಂತ ಹೇಳ್ತಾರೆ. ನಮ್ಮ ಚೇಸ್ಗೆ ಏನುವೇ ಅರ್ಥವಾಗ್ತಿಲ್ಲ. ಫಟ್ ಅಂತ ನೋಡ್ಬೇಕಾದ್ರೆ ಅಮ್ಮ ಅವರು ಮಾಯವಾಗ್ಬಿಟ್ಟಿರ್ತಾರೆ. ಅವರು ಕೂತಿದ್ದ ಚೇರ್ ಅಲ್ಲಿ ಒಂದು ರೂಮ್ ನಂಬರಿನ ಬೀಗ ಇರುತ್ತೆ. ಸೊ ತಕ್ಷಣವೇ ಆ ರೂಮಿಗೆ ಹೋಗಿ ಬೀಗವನ್ನ ಹಾಕಿ ಡೋರ್ ಅನ್ನು ಓಪನ್ ಮಾಡ್ತಾರೆ. ಈ ಸಮಯದಲ್ಲಿ ಆ ಬೀಚ್ ಅಲ್ಲಿ ಇರ್ತಾ ಇದ್ದ ಟೈಲರ್ ಅನ್ನುವ ಲೇಡಿ ಅವರು ಎಸ್ಕೇಪ್ ಬೋಟ್ ಅನ್ನು ತಗೊಂಡು ಅಲ್ಲಿಂದ ಹೋಗ್ಬಿಡೋಣ ಅಂತ ಅನ್ಕೋತಾರೆ. ಆದ್ರೆ ಆ ರೀತಿ ಹೋದ್ರೆ ನಮ್ಮನ್ನು ಕೊಂದ್ಬಿಡ್ತಾರೆ ಅಂತ ಬ್ಲೇರ್ ಅನ್ನುವ ಲೇಡಿ ಹೇಳ್ತಾಳೆ. ಟೈಲರ್ ಅನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಟೈಲರ್ ಅವರ ಮಾತನ್ನೆಲ್ಲ ಕಿವಿಗೆ ಹಾಕೊಳ್ದೆ ಅವಳ ಪಾಡಿಗೆ ಹೋಗ್ತಾಳೆ. ನೋಡಿದ್ರೆ ಟೈಲರ್ ಪಕ್ಕದಲ್ಲಿ ಇನ್ನೊಂದು ಐಲ್ಯಾಂಡ್ ಇರುತ್ತೆ, ಅಲ್ಲಿಗೆ ಹೋಗಿ ಸೇರ್ತಾಳೆ. ಅಲ್ಲಿ ಶಾರ್ಪ್ ಆಗಿರುವ ಸ್ಟೋನ್ಸ್ ಎಲ್ಲ ಇರುತ್ತೆ. ಆದ್ರಿಂದ ಅದರಲ್ಲಿ ಮೈ ಎಲ್ಲ ಕುಯ್ಕೊಂಡು ಹೇಗೋ ಕಷ್ಟಪಟ್ಟು ಮೇಲ್ಗಡೆ ಬಂದ್ಬಿಡ್ತಾಳೆ. ನೋಡಿದ್ರೆ ಅಲ್ಲಿ ಕೆಲವೊಂದು ಬೋಡೆ ತಲೆಗಳೆಲ್ಲ ಇರುತ್ತೆ. ಅದರಲ್ಲಿ ಪ್ರಾಪರ್ಟಿ ಆಫ್ 2 ಲ್ಯಾಂಡ್ ಅಂತ ಹಾಕಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವರು ಎಲ್ಲರೂ ಬಂದಿದ್ದ ದ್ವೀಪವನ್ನ ನಾವು ಐಲ್ಯಾಂಡ್ ಅಂತ ಹೇಳಿರ್ತೀವಿ. ಆದ್ರೆ ಆಕ್ಚುಲ್ ಆಗಿ ಇವುಗಳು ಅದನ್ನ ಕರೆಯೋದು 1 ಲ್ಯಾಂಡ್ ಅಂತ. ಇವಾಗ ಈ ಜಾಗದಲ್ಲಿ ಟೈಲರ್ ಅವರಿಗೆ ತುಂಬಾನೇ ಹೊಟ್ಟೆಶವಾಗ್ತಾ ಇದೆ. ಯಾಕೆಂದ್ರೆ ಇವರು ಇರ್ತಾ ಇರೋದು ಇವಾಗ 2ನೇ ಐಲ್ಯಾಂಡ್ ಅಲ್ಲಿ. ಅವಾಗ ಸಡನ್ ಆಗಿ ಅವರ ಕಣ್ಮುಂದೆ ಚಿಕನ್ ಸೂಪ್ ಎಲ್ಲ ಇರೋ ರೀತಿ ಕಾಣುತ್ತೆ. ತಕ್ಷಣವೇ ಟೈಲರ್ ಅದನ್ನ ತಗೊಂಡು ಗಡಕ್ ಗಡಕ್ ಅಂತ ಕುಡಿತಾಳೆ. ನಂತರ ನೋಡಿದ್ರೆ ಹೊಸದಾಗಿ ಬಂದಿದ್ರಲ್ಲ ಇಬ್ಬರು, ಆ ಬೋಡೆ ತಲೆ ಮತ್ತೆ ಕೊರಿಯನ್ ಹುಡುಗಿ ಇಬ್ಬರು ಟೈಲರ್ ಮುಂದೆ ಬಂದು ನಿಂತ್ಕೊಂಡು, ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರು ಕೂಡ ನೀನು ತಪ್ಪಿಸ್ಕೊಂಡು ಬಂದಿದ್ಯಾ, ಏನು ಗೊತ್ತಿಲ್ಲದೆ ನಾನು ಮಾಡ್ಬಿಟ್ಟೆ, ನಾನು ಆಕ್ಚುಲಿ ತಪ್ಪಿಸ್ಕೊಂಡು ಬಂದಿಲ್ಲ, ಆ ಐಲ್ಯಾಂಡ್ ಅನ್ನ ಬಿಟ್ಟು ಈ ಐಲ್ಯಾಂಡ್ ಗೆ ಬಂದಿದ್ದೀನಿ ಅಷ್ಟೇ, ಆದ್ರಿಂದಾನೇ ಈ ಸಲ ನಿನ್ನನ್ನ ಸಾಯಿಸೋದಿಲ್ಲ, ಆದ್ರೆ ನೀನು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ಇದ್ಬಿಡ್ತೀಯ ಅಂತ ಮಾತ್ರ ಅನ್ಕೋಬೇಡ, ಸ್ವಲ್ಪ ಹೊತ್ತಿನ ಹಿಂದೆ ನೀನು ಚಿಕನ್ ಸೂಪ್ ಅನ್ನ ಕುಡ್ದೆ ಅಲ್ವಾ, ಆಕ್ಚುಲಿ ಅದು ಚಿಕನ್ನೇ ಇಲ್ಲ ಅಂತ ಹೇಳಿ ಹೋಗ್ತಾರೆ. ಟೈಲರ್ಗೆ ಏನುವೇ ಅರ್ಥವಾಗ್ತಿಲ್ಲ. ಚಿಕನ್ ಸೂಪ್ ಅಂತ ತಾನೇ ಬರ್ದಿತ್ತು ಅಂತ ಅವಳ ಕೈಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವಳ ಕೈಯಲ್ಲಿ ಬೆರಳುಗಳೇ ಇಲ್ಲ. ಸೊ ಇವಳ ಬೆರಳನ್ನೇ ಯೂಸ್ ಮಾಡಿ ಸೂಪ್ ರೀತಿ ಮಾಡಿದ್ದಾರೆ, ಅದನ್ನೇ ಕುಡಿದ್ಬಿಟ್ಟು ಕೂತಿದೋಳೆ ಹುಡುಗಿ. ಸೊ ಇದೊಂದು ಸಿಮ್ಯುಲೇಷನ್ ಅನ್ನೋದ್ರಿಂದ ಹೊರಗಡೆ ಇರೋರು ಒಳಗಡೆ ಇರೋರನ್ನ ಏನನ್ನ ಬೇಕಾದ್ರೂ ಮಾಡಬಹುದು ಕಂಪ್ಯೂಟರ್ ಪ್ರೋಗ್ರಾಮಿನ ಮುಖಾಂತರ. ಅದು ಮಾತ್ರ ಇಲ್ಲ, ರಿಯಲ್ ಲೈಫ್ ಅಲ್ಲಿ ಈ ಟೈಲರ್ ಹುಡುಗಿ ಒಂದು ಕಲ್ಲಿಯಾಗಿದ್ದಾಳೆ. ಈ ವಿಷಯ ಇವಳಿಗೆ ಇವಾಗ ನೆನಪಾಗ್ಲಿಕ್ಕೆ ಬರುತ್ತೆ. ಅದೇ ರೀತಿನೇ ಎಲ್ಲರಿಗೂ ಅವರವರ ವಿಷಯಗಳು ನೆನಪಾಗ್ಲಿಕ್ಕೆ ಬರುತ್ತೆ. ಆ ಕೇಸಿ ಅನ್ನೋ ಹುಡುಗಿಗೆ ಅವಳ ಗಂಡನ ಮೇಲೆ ಇರ್ತಾ ಇರುವ ಕೋಪವನ್ನ ಹೇಗೆ ತೋರಿಸೋದು ಅಂತ ಗೊತ್ತಾಗದೆ, ಅವನಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಾಗಿ ಸ್ವಂತ ಮಕ್ಕಳನ್ನೇ ಈ ಕೇಸಿ ಕೊಂದಿದ್ದಾಳೆ. ಆದ್ರಿಂದಾನೇ ಜೈಲಿಗೆ ಬಂದಿದ್ದಾಳೆ. ಈ ವಿಷಯ ಅವಳಿಗೆ ನೆನಪಾಗಿ ತಕ್ಷಣವೇ ಅವಳ ಕಣ್ಣಿಗೆ ಸತ್ತೋಗಿದ್ದ ಅವಳ ಮಕ್ಕಳುವೆ ಅವಳು ಓಡಿಸ್ಕೊಂಡು ಹೋಗಿದ್ದ ಕಾರುವೆ ಕಾಣುತ್ತೆ. ತುಂಬಾನೇ ಹೆದರ್ಕೊತಾಳೆ. ಸದ್ಯ ಆ ಜಾಗದಲ್ಲಿ ಮೋಸಸ್ ಇರ್ತಿದ್ದಾನೆ. ಅವನು ಬಂದು ಕೇಸಿಯನ್ನ ಸಮಾಧಾನ ಮಾಡ್ತಾನೆ. ಆಕ್ಚುಲಿ ಆ ಮೋಸಸುವೆ ರಿಯಲ್ ಲೈಫ್ ಅಲ್ಲಿ ಹ್ಯೂಮನ್ ಬಾಂಬ್ ಆಗಿ ಸುತ್ತಾಡ್ತಿದ್ದವನು. ಅವನನ್ನು ಹಿಡಿದು ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಬೀಚ್ ಅಲ್ಲಿ ಬ್ಲಾರ್ ಅಂತ ಒಬ್ಬಳು ಹುಡುಗಿ ಇರ್ತಿದ್ದಾಳಲ್ಲ, ಅವಳು ರಿಯಲ್ ಲೈಫ್ ಅಲ್ಲಿ ಒಂದು ಡಾಕ್ಟರ್ ಆಗಿದ್ದಾಳೆ. ಪೇಷಂಟ್ಸ್ ತುಂಬಾನೇ ಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಡಾಕ್ಟರ್ ಅವರು ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. ಆದ್ರೆ ಪೇಷಂಟ್ಸ್ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅಂತ ಅವ್ರಿಗೆ ವಿಷವನ್ನು ಕೊಟ್ಟು ಸಾಯಿಸಿದಾಳೆ. ಆದ್ರಿಂದ ಇವಳನ್ನು ಹಿಡಿದು ಜೈಲಿಗೆ ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಸಿಮ್ಯುಲೇಷನ್ ಅಲ್ಲಿ ಆ ಬ್ಲಾರ್ ಹತ್ರ ಡೋನವನ್ ಬಂದು ನನ್ನನ್ನ ಮದುವೆ ಆಗ್ತೀಯಾ ಅಂತ ಪ್ರಪೋಸ್ ಮಾಡ್ತಿರ್ತಾನೆ. ಈ ಡಾನ್ ರಿಯಲ್ ಲೈಫ್ ಅಲ್ಲಿ ಅವನು ಕೆಲಸ ಮಾಡಿದ ಆಫೀಸ್ ಅಲ್ಲಿ ಒಂದು ಹುಡುಗಿಯನ್ನ ಲವ್ ಮಾಡಿದ್ದಾನೆ. ಆದ್ರೆ ಆ ಲೇಡಿ ಆಲ್ರೆಡಿ ಮದುವೆ ಆಗಿ ಮಕ್ಕಳೆಲ್ಲ ಇರ್ತಿರೋರು. ಅವರು ಇವನ ಪ್ರಪೋಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಅವರನ್ನ ಬಾತ್ರೂಮ್ ಅಲ್ಲೇ ಇಟ್ಟು ಕೊಂದಿದ್ದಾನೆ ಈ ಡಾನ್. ನಂತರ ಮೇಸನ್ ಅಂತ ಒಬ್ಬ ಇರ್ತಿದ್ದಾನಲ್ಲ, ಅವನಿಗೆ ಫ್ಲಾರ್ ಗನ್ ಸಿಕ್ಕಿದೆ. ಅದನ್ನ ಆಕಾಶಕ್ಕೆ ಟ್ರಿಗರ್ ಮಾಡ್ತಿರ್ತಾನೆ. ಆಕ್ಚುಲಿ ಈ ಮೇಸನ್ ಗನ್ನನ್ನು ತಗೊಂಡು ತುಂಬಾನೇ ಅಮಾಯಕ ಜನರನ್ನ ಶೂಟ್ ಮಾಡಿ ಕೊಂದಿದ್ದಾನೆ ಬೇಕಿಲ್ದೆ. ಸೊ ಇವನನ್ನು ಹಿಡಿದು ಜೈಲಿಗೆ ಹಾಕಿದ್ದಾರೆ. ಸೊ ಈ ಐಲ್ಯಾಂಡ್ ಅಲ್ಲಿ ಇರ್ತಾ ಇರೋರು ಎಲ್ಲರೂ ತುಂಬಾನೇ ಕ್ರೂರವಾದ ಕ್ರಿಮಿನಲ್ಸ್. ಈ ಕಡೆ ಕೂಪರ್ ಇರ್ತಿದ್ದಾನೆ ಅಲ್ಲ, ಅವನು ನಮ್ಮ ಚೇಸ್ ಅನ್ನ ಹುಡುಕಿ ಹೊರಡುತ್ತಾನೆ. ಯಾಕೆಂದ್ರೆ ನಮ್ಮ ಕೂಪರ್ ಮತ್ತೆ ಚೇಸ್ನೇ ಆ ಹೋಟೆಲ್ ಅನ್ನ ಕಂಡಿಡ್ದಿರ್ತಾರೆ. ಹಾಗಾದ್ರೆ ಖಂಡಿತ ಚೇಸ್ ಅಲ್ಲೇನೆ ಇರಬೇಕು ಅಂತ ಕೂಪರ್ ಒಳಗೆ ಹೋಗ್ತಾನೆ. ನೋಡಿದ್ರೆ ಚೇಸ್ ಅಲ್ಲೇನೆ ಇರ್ತಿದ್ದಾಳೆ. ಚೇಸುವೆ ಒಂದು ಬೀಗವನ್ನು ಯೂಸ್ ಮಾಡಿ ಒಂದು ರೂಮ್ ಒಳಗಡೆ ಹೋಗಿದ್ಲಲ್ವಾ, ಆ ರೂಮ್ ಒಳಗಡೆ ಇವಳು ನೋಡಿದ ವಿಷಯವನ್ನ ಕೂಪರ್ಗೆ ತೋರಿಸ್ತಾಳೆ. ಕೆಲವೊಂದು ಫೋಟೋಸ್ ಎಲ್ಲ ಸಿಕ್ಕಿರುತ್ತೆ, ಒಂದು ಜಾಗದ ಫೋಟೋ, ರೋಡು ಅಂತೆಲ್ಲ. ಸೊ ಆ ಫೋಟೋದಲ್ಲಿ ಇರ್ತಾ ಇರುವ ರೋಡ್ ಅನ್ನ ನಮ್ಮ ಕೂಪರ್ಗೆ ಆಲ್ರೆಡಿ ನೋಡಿರೋ ರೀತಿ ಫೀಲ್ ಆಗುತ್ತೆ. ಮತ್ತೆ ಇನ್ನೊಂದು ಫೋಟೋದಲ್ಲಿ ನಮ್ಮ ಚೇಸ್ ಮತ್ತೆ ಅವಳ ಅಮ್ಮನೂ ಇರ್ತಿದ್ದಾರೆ. ಲಾಸ್ಟ್ ಆಗಿ ನಮ್ಮ ಚೇಸು ಒಂದು ಫೋಟೋವನ್ನ ತೋರಿಸ್ತಾಳೆ. ಅದು ನಮ್ಮ ಕೂಪರ್ ಮತ್ತೆ ಚೇಸು ಇಬ್ಬರೂ ಒಂದಾಗಿ ಸೇರಿ ತಗೊಂಡಿರುವ ಫೋಟೋ. ಅದನ್ನ ನೋಡ್ಬೇಕಾದ್ರೆ ಇಬ್ಬರೂ ಲವ್ ಮಾಡಿದ ರೀತಿ ಕಾಣ್ತಿದೆ. ಆದ್ರೆ ಇವ್ರುಗಳಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ನೆನಪು ಇಲ್ಲ. ಇದೇ ಸಮಯದಲ್ಲಿ ನಮ್ಮ ಕೇಸಿ ಮತ್ತೆ ಮೋಸಸ್ ಇಬ್ಬರೂ ಈ ಐಲ್ಯಾಂಡ್ ಅಲ್ಲಿ ಆ ಗ್ರಾಮ ರೀತಿ ಒಂದು ಸೆಟಪ್ ಇರ್ತಿದೆಯಲ್ವಾ, ಅಲ್ಲೇನೆ ಸ್ಟೇ ಆಗೋದಕ್ಕೆ ಶುರು ಮಾಡ್ತಾರೆ. ಸೊ ಕೇಸಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಒಬ್ಬ ಚಿಕ್ಕ ಹುಡುಗ ಕೈಯಲ್ಲಿ ಬೆಂಕಿಯನ್ನು ತಗೊಂಡು ಇವಳ ಪಕ್ಕಕ್ಕೆ ಬರೋ ರೀತಿ ಕಾಣುತ್ತೆ. ಆ ಮಗು ಕೇಸಿ ಕೊಂದಿದ್ದ ಅವರ ಸ್ವಂತ ಮಗಾನೆ. ಸೊ ಆ ಹುಡುಗ ಸುಮ್ನೆ ಇರ್ದೆ ಇಲ್ಲಿರುವ ಮನೆ ಎಲ್ಲದಕ್ಕೂ ಬೆಂಕಿಯನ್ನ ಇಡಬೇಕಾದ್ರೆ ಎಲ್ಲ ಜಾಗವೇ ಬೆಂಕಿ ಹಿಡಿದು ಉರಿತಿರುತ್ತೆ. ಮೋಸಸ್ಸು ಬೇಗನೆ ಬಂದು ಕೇಸಿಯನ್ನ ತಡಿತಾನೆ. ಏನು ಅಂತ ನೋಡಿದ್ರೆ ನಿಜವಾಗ್ಲೂ ಬೆಂಕಿಯನ್ನ ಇಟ್ಟಿದ್ದು ಈ ಕೇಸಿನೇ. ಆದ್ರೆ ಅವಳ ಕಣ್ಣಿಗೆ ಅವರ ಮಗ ಬಂದು ಬೆಂಕಿಯನ್ನ ಇಡೋ ರೀತಿ ಇಲ್ಯೂಷನ್ ಕಾಣಿದೆ. ಈ ವಿಲೇಜ್ ಸೆಟಪ್ ತುಂಬಾನೇ ಚೆನ್ನಾಗಿರ್ತಿತ್ತು, ಆದ್ರೆ ಇವಾಗ ಹಾಲ್ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಬೇರೆ ದಾರಿ ಇಲ್ಲ ಇವ್ರುಗಳಿಗೆ. ಆದ್ರಿಂದ ನಮ್ಮ ಚೇಸ್ ಅನ್ನು ಹುಡುಕಿ ಹೊರಡುತ್ತಾರೆ. ಈ ಕಡೆ ನಮ್ಮ ಚೇಸ್ ಮತ್ತೆ ಕೂಪರ್
ಕೂಪರ್ಗೆ ಅವರ ಹಳೆ ಪಾಸ್ಟ್ ಕೆಲವೊಂದು ನೆನಪಾಗುತ್ತೆ. ನಮ್ಮ ಚೇಸ್ ಅವರ ಅಮ್ಮ ತುಂಬಾನೇ ಸಾಹುಕಾರರು. ಅವರು ಮಗಳು ಚೇಸ್ ಅನ್ನು ತುಂಬಾನೇ ಸ್ಟ್ರಿಕ್ಟ್ ಆಗಿ ಸಾಕ್ತಾರೆ. ಆದ್ರೆ ನಮ್ಮ ಚೇಸ್ಗೆ ಹುಡುಗರ ರೀತಿ ಬಾಕ್ಸಿಂಗ್ ಎಲ್ಲ ಮಾಡಿ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಆಸೆ. ಅದಕ್ಕಾಗಿ ಆರ್ಮಿಯಲ್ಲೆಲ್ಲ ಜಾಯ್ನ್ ಆಗ್ತಾಳೆ. ಆವಾಗ್ಲೇ ಅವಳ ಜೊತೆಗೆ ಕೆಲಸ ಮಾಡುವ ಒಬ್ಬರು ಸೋಲ್ಜರ್ ಅನ್ನ ನೋಡ್ತಾಳೆ. ಅದೇನಿ ನಮ್ಮ ಕೂಪರ್. ಸೊ ಆ ಸಮಯದಲ್ಲಿ ಇವರಿಬ್ಬರು ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಬಾಂಬ್ ಒಂದು ಬ್ಲಾಸ್ಟ್ ಆಗಿ ಕೂಪರ್ ಅವನ ಲೆಫ್ಟ್ ಸೈಡ್ ಮುಖಾನೆ ಡ್ಯಾಮೇಜ್ ಆಗ್ಬಿಡುತ್ತೆ. ಆದ್ರೆ ಈ ಇನ್ಸಿಡೆಂಟ್ ಗೆ ನಂತರ ಕೂಪರ್ ಮತ್ತೆ ನಮ್ಮ ಚೇಸು ಇಬ್ಬರು ಇನ್ನವೇ ತುಂಬಾನೇ ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಡಿಸೈನ್ ಮಾಡ್ತಾರೆ. ಸೊ ಈ ರೀತಿ ನಡೆದಿದ್ದ ಕೆಲವೊಂದು ವಿಷಯಗಳು ಇವಾಗ ಇವ್ರುಗಳಿಗೆ ನೆನಪಾಗುತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ, ಚೇಸ್ ಅವರ ಅಮ್ಮನನ್ನ ಕೊಂದಿದ್ದು ಯಾರು. ಯಾಕೆಂದ್ರೆ ಇವರು ಇಬ್ಬರುವೇ ಜೈಲಲ್ಲಿ ಇದ್ದೇನೆ ಈ ಸಿಮ್ಯುಲೇಷನ್ ಒಳಗಡೆ ಬಂದಿರೋದು. ಸೊ ಅವರ ಅಮ್ಮನನ್ನ ಕೊಂದಿದ್ದು ಯಾರು ಅನ್ನೋ ನೆನಪು ಮಾತ್ರ ಇನ್ನವೇ ಇವ್ರುಗಳಿಗೆ ಬಂದಿಲ್ಲ. ಇಂತಹ ಸಮಯದಲ್ಲಿ ಆ ಬೀಚ್ ಕಡೆ ಯಾರ್ಯಾರು ಇರ್ತಿದ್ದಾರೆ, ಮೇಸನ್, ಬ್ಲಾರ್ಗೆ ಪ್ರಪೋಸ್ ಮಾಡಿದ ಡೋನವನ್. ಆದ್ರೆ ಈ ಬ್ಲಾರಿಗೆ ಮ್ಯಾರೇಜ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆವಾಗ ಮೇಸನ್ಗೆ ಕಾಲಿಗೆ ಏಟಾಗಿರುತ್ತೆ. ಸೊ ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕಿ ಕೊಡ್ತಿರ್ತಾಳೆ ಬ್ಲಾರ್. ಇದನ್ನ ನೋಡುವ ಡೋನವನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅವನೊಬ್ಬ ಸೈಕೋಪಾತ್. ಒಂದು ಹುಡುಗಿ ಅವನನ್ನ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಟ್ರೆ ಅದರ ನಂತರ ಹುಡುಗಿಗೆ ಯಾರನ್ನೆಲ್ಲ ಇಷ್ಟವಾಗ್ತಿರುತ್ತೋ ಅವರನ್ನೆಲ್ಲ ಕೊಂದು ಬಿಡ್ತಾನೆ. ಸೊ ಹಾಗೇನೆ ಮೇಸನನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಅವನ ಕುತ್ತಿಗೆಯನ್ನ ಹಿಡಿದು ಅವನನ್ನ ಕೊಂದೇ ಬಿಡ್ತಾನೆ. ನಂತರ ಮೇಸನ್ ಅವನ ಬಾಡಿಯನ್ನ ಹೌಸಿಟ್ಬಿಟ್ಟು ಏನಿವೆ ಗೊತ್ತಿಲ್ಲ ಅನ್ನೋ ರೀತಿ ಸುತ್ತಾಡ್ತಿರ್ತಾನೆ. ಆದ್ರೆ ಬ್ಲಾರ್ ಮೇಸನ್ ಅವನ ಬಾಡಿಯನ್ನ ನೋಡ್ಬಿಡ್ತಾಳೆ. ಇವನು ಸರಿಯಾದ ಸೈಕೋವಾಗಿ ಇರ್ತಿದ್ದಾನೆ, ಮೇಸನನ್ನ ಕೊಂದೇ ಬಿಟ್ಟಿದ್ದಾನೆ. ಇವಾಗ ನಾವ್ ಏನಾದ್ರೂ ಇವನಿಗೆ ತಿರುಗಿಸಿ ಮಾತಾಡ್ತಿದ್ರೆ ನಮ್ಮನ್ನು ಆ ರೀತಿನೇ ಕೊಂದ್ಬಿಡ್ತಾನೆ ಅನ್ಸುತ್ತೆ ಅಂತ ಯೋಚನೆ ಮಾಡಿ ಆ ಡೋನವನನ್ನ ಇಷ್ಟ ಆಗೋ ರೀತಿನೇ ಅವನ ಹತ್ರ ನಾಟಕವನ್ನ ಮಾಡ್ತಾಳೆ. ಅಷ್ಟೇ ಡಾನ್ ಅದ್ರಲ್ಲೇ ಫ್ಲಾಟ್ ಆಗ್ಬಿಡ್ತಾನೆ. ಸೊ ನೈಸ್ ಆಗಿ ಫ್ಲಾರ್ ಗನ್ ಅನ್ನ ತಗೊಂಡು ಅವನನ್ನ ಹಾಗೆ ಬೀಚ್ ಸೈಡ್ ಗೆ ಕರ್ಕೊಂಡು ಬಂದು ಅವನ ಹೊಟ್ಟೆಲೆ ಗನ್ನನ್ನ ಇಟ್ಟು ಟ್ರಿಗರ್ ಅನ್ನ ಪ್ರೆಸ್ ಮಾಡ್ತಾಳೆ. ಅಷ್ಟೇ ಸ್ಪಾಟ್ ಅಲ್ಲಿ ಡಾನು ಸಾಯ್ತಾನೆ. ಸೊ ಈ ಸಿಮ್ಯುಲೇಷನ್ ಅಲ್ಲಿ ಯಾರನ್ನಾದ್ರೂ ಕೊಂದ್ರೆ ಆ ಬುಡೆತಲೆ ಮತ್ತೆ ಕೊರಿಯನು ಕೊಂದವರನ್ನ ಬಂದು ಕೊಂದು ಬಿಡ್ತಾರೆ. ಹಾಗಾದ್ರೆ ಅವ್ರುಗಳು ಬಂದು ಖಂಡಿತ ಬ್ಲಾರ್ ಅನ್ನ ಸಾಯಿಸ್ಬಿಡ್ತಾರೆ. ಆದ್ರಿಂದ ಬೀಚ್ ಅಲ್ಲಿ ಇರ್ತಿದ್ದವ್ರು ಎಲ್ಲರೂ ವಾಶ್ ಔಟ್. ಸೊ ಇವಾಗ ಇನ್ನ ಈ ಸಿಮ್ಯುಲೇಷನ್ ಅಲ್ಲಿ ಜೀವಂತವಾಗಿ ಇರ್ತಾ ಇರೋದು ನಮ್ಮ ಕೂಪರು, ಚೇಸ್, ಕೇಸಿ ಮತ್ತೆ ಮೋಸಸ್. ಸೊ ಕೇಸಿ ಮತ್ತೆ ಮೋಸಸ್ ನಮ್ಮ ಚೇಸ್ ಅನ್ನ ಹುಡುಕಿ ಆ ಹೋಟೆಲ್ ಗೆನೆ ಬರ್ತಾರೆ. ಆ ಹೋಟೆಲ್ ಅಲ್ಲಿ ನಮ್ಮ ಕೂಪರ್ ಮತ್ತೆ ಚೇಸು ಇರ್ತಾರೆ. ಕೂಪರ್ ಮತ್ತೆ ಚೇಸು ಸೇರಿರೋ ರೀತಿ ಒಂದು ಫೋಟೋ ಇರ್ತಿದೆಯಲ್ಲ, ಅದನ್ನ ನೋಡಿದ ಕೇಸಿ ತುಂಬಾನೇ ಶಾಕ್ ಆಗ್ತಾಳೆ. ಅಂದ್ರೆ ನಿಮ್ಮ ಇಬ್ಬರ ಒಳಗಡೆ ಏನೋ ಒಂದು ಕನೆಕ್ಷನ್ ಇರ್ತಿದೆ, ಇವೆಲ್ಲ ಗೊತ್ತಿದ್ರು ಕೂಡ ನಮ್ಮ ಹತ್ರ ಇಂದ ಮುಚ್ಚಿಟ್ಟಿದ್ದೀರಾ ನೀವು ಅಂತ ಇವ್ರುಗಳ ಒಳಗಡೆನು ಜಗಳ ಬರೋದಕ್ಕೆ ಶುರುವಾಗುತ್ತೆ. ಆವಾಗ ಕೂಪರ್ ಕೈಯಲ್ಲಿ ಗನ್ನನ್ನು ಹಿಡಿದು ಮೋಸಸ್ಗೆ ಪಾಯಿಂಟ್ ಅನ್ನ ಮಾಡಿ ನಿಲ್ತಾನೆ. ಆವಾಗ ಕೂಪರ್ಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಕೂಪರ್ ಮತ್ತೆ ಚೇಸು ಒಂದು ಫಾರ್ಮ್ ಹೌಸ್ ಅಲ್ಲಿ ಅವರ ಲೈಫ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾರೆ ರಿಯಲ್ ಲೈಫ್ ಅಲ್ಲಿ. ಆದ್ರೆ ಆ ಫಾರ್ಮ್ ಹೌಸ್ ನ ಓನರ್ ಯಾರು ಅಂದ್ರೆ ನಮ್ಮ ಚೇಸ್ ಅವರ ಅಮ್ಮನೇ. ಒಂದು ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ನಮ್ಮ ಕೂಪರ್ ಆ ಮನೇಲಿ ಇದ್ದಿದ್ದಾನೆ ಅನ್ಸುತ್ತೆ. ಸೊ ಅಮ್ಮ ಅವರು ಇವಾಗ ಅದನ್ನ ಕ್ಯಾನ್ಸಲ್ ಮಾಡಲಿದ್ದಾರಂತೆ. ಆದ್ರಿಂದ ಕೂಪರ್ ಚೇಸ್ ಅವರ ಅಮ್ಮನ ಹತ್ರ ಹೋಗಿ ಪ್ಲೀಸ್ ನನಗೆ ಸ್ವಲ್ಪ ಸಮಯವನ್ನ ಕೊಡಿ, ಟೈಮ್ ಅನ್ನ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅವರು ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನೀನೆಲ್ಲ ಯಾರೋ ಬ್ಲಾಕ್ ಫೆಲೋ, ಒಳ್ಳೆ ರಾಗಿ ಮುದ್ದೆಗೆ ಎರಡು ಕಣ್ಣನ್ನ ಇಟ್ಟಂಗಿರ್ತಿದ್ಯಲ್ಲ, ನನ್ನ ಮಗಳನ್ನ ಮದ್ವೆ ಆಗೋಷ್ಟು ನಿನಗೆ ಏನು ಅಂತಸ್ತಿದೆ ಅಂತ ಅದು ಇದಂತ ಮಾತಾಡ್ಬೇಕಾದ್ರೆ ಕೂಪರ್ಗೆ ಟೆನ್ಷನ್ ಆಗುತ್ತೆ. ಅವನವೇ ತಿರುಗಿಸಿ ಮಾತಾಡ್ಬೇಕಾದ್ರೆ ಅಮ್ಮ ಅವರಿಗೂ ಟೆನ್ಷನ್ ಆಗಿ ಕೈಗೆ ಗನ್ನನ್ನು ತಗೊಂಡು ಕೂಪರ್ಗೆ ಏಮನ ಮಾಡ್ತಾರೆ. ಆದ್ರೆ ಆವಾಗ ಕೂಪರ್ ಅವರನ್ನ ತಡೆಯೋದಕ್ಕಾಗಿನೇ ಟ್ರೈ ಮಾಡ್ತಾನೆ. ಆದ್ರೆ ಗೊತ್ತಿಲ್ಲದೆ ಮಿಸ್ ಆಗಿ ಚೇಸ್ ಅವರ ಅಮ್ಮನನ್ನ ಇವನೇನೆ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಇದನ್ನ ಫ್ಲಾಶ್ ಬ್ಯಾಕ್ ಅಲ್ಲಿ ಮಾತ್ರ ಇಲ್ಲ, ಇವಾಗ ಆ ಫ್ಲಾಶ್ ಬ್ಯಾಕ್ ಬಗ್ಗೆ ಯೋಚನೆ ಮಾಡಿ ಗೊತ್ತಿಲ್ಲದೆ ಗನ್ನನ್ನು ಪಾಯಿಂಟ್ ಮಾಡಿ ಇಟ್ಟಿರ್ತಿದ್ನಲ್ಲ ಮೋಸಸ್ಗೆ, ಅಷ್ಟೇ ಅವನಿಗೆ ಶೂಟೇ ಮಾಡ್ಬಿಡ್ತಾನೆ. ಯಾಕೋ ನೀನು ಈ ರೀತಿ ಮಾಡಿದೆ ಅಂತ ಚೇಸ್ ಕೇಳಿದ್ರೆ ನನಗೆ ಎಲ್ಲವೇ ನೆನಪಾಗೋಯ್ತು, ನಿನ್ನ ತಾಯಿ ಅವರನ್ನ ಕೊಂದಿದ್ದು ನಾನೇ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ ನಮ್ಮ ಚೇಸ್. ಯಾಕೆಂದ್ರೆ ನಿಜವಾಗ್ಲೂ ಕೊಂದಿರೋದು ಕೂಪರೇ. ಆದ್ರೆ ಕೂಪರ್ ಮತ್ತೆ ಚೇಸ್ ಇಬ್ಬರು ಸೇರಿನೇ ಅವರ ಅಮ್ಮನನ್ನ ಕೊಂದಿರೋದು ಅಂತ ಅನ್ಕೊಂಡೆ ಪೊಲೀಸರ್ಸ್ ಇಬ್ಬರನ್ನು ಹಿಡಿದು ಜೈಲಿಗೆ ಹಾಕಿದ್ದಾರೆ. ನೀನು ನನ್ನ ತಾಯಿಯವರನ್ನೇ ಕೊಂದಿದ್ಯಾ ಅಂತ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಸೊ ಕೂಪರ್ಗೆ ಹೊಡಿತಿರ್ತಾಳೆ. ಆವಾಗ ಜಾಗಕ್ಕೆ ನಮ್ಮ ಬೋಡೆ ತಲೆ ಮತ್ತೆ ಕೊರಿಯನ್ ಹುಡುಗಿ ಬರ್ತಾರೆ. ಯಾಕೆಂದ್ರೆ ಇವಾಗ ಕೂಪರ್ ಮೋಸಸ್ ಅನ್ನು ಶೂಟ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ. ಸೊ ಒಬ್ಬರನ್ನ ಕೊಂದ್ರೆ ಅವರನ್ನ ಇವ್ರುಗಳು ಬಂದು ಕೊಂದ್ಬಿಡ್ತಾರೆ ಅಲ್ವಾ. ಇವಾಗ ಈ ಸಿಮ್ಯುಲೇಷನ್ ಗೆ 10 ಜನರು ಬಂದ್ರಿ, ಆದ್ರೆ ಇವಾಗ ಜೀವಂತವಾಗಿ ಇರ್ತಿರೋದು ಇನ್ನ 3 ಮಾತ್ರವೇ. ಬೀಚ್ ಅಲ್ಲಿ ಇರ್ತಿದ್ದವರು ಒಬ್ಬರಿಗೊಬ್ರು ಹೊಡೆದಾಡ್ಕೊಂಡು ಸತ್ತೋಗ್ಬಿಟ್ರು. ಇವಾಗ ಕೂಪರ್ ಅವನ ಕಥೆನು ಮುಗ್ದೋಗುತ್ತೆ ಅಂತ ಬೋಡೆ ತಲೆ ಅವರನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಕೂಪರ್ವೆ ತಿರುಗಿಸಿ ಅವನ ಜೊತೆ ಜಗಳ ಮಾಡ್ತಾನೆ. ಅವಾಗ ಚೇಸುವೆ ಕೂಪರ್ಗೆ ಹೆಲ್ಪ್ ಅನ್ನ ಮಾಡ್ತಿರ್ತಾಳೆ. ಏನನ್ನ ಮಾಡ್ತಾಳೆ ಅಂದ್ರೆ ಆ ಕೊರಿಯನ್ ಹುಡುಗಿಗೆ ಚುಚ್ಚಿ ಅವಳನ್ನು ಕೊಂದೇ ಬಿಡ್ತಾಳೆ. ಸೊ ಟೆನ್ಷನ್ ಆಗಿದ್ದ ಬೋಡೆ ತಲೆನೋ ಅದೇ ಸ್ಟಿಕ್ ಅನ್ನು ಕಿತ್ತು ನಮ್ಮ ಚೇಸ್ಗೆ ಹೊಟ್ಟೆಗೆನೆ ಚುಚ್ಚಿಬಿಡ್ತಾನೆ. ಅಷ್ಟೇ ದೊಡ್ಡ ಗಾಯನೇ ಆಗ್ಬಿಡುತ್ತೆ. ಫಟ್ ಅಂತ ಬೋಡೆ ತಲೆ ಅಲ್ಲಿಂದ ಮಾಯವಾಗ್ಬಿಡ್ತಾನೆ. ಅಂದ್ರೆ ಸಿಮ್ಯುಲೇಷನ್ ಇಂದ ಹೊರಗಡೆ ಹೋಗ್ಬಿಡ್ತಾನೆ. ಇಲ್ಲಿ ನಮ್ಮ ಚೇಸ್ಗೆ ಏಟಾಗಿದೆ, ನಮ್ಮ ಕೂಪರ್ವೆ ಏನಾಗಿದೆ ಅಂತ ನೋಡೋದಕ್ಕೆ ಬರ್ತಾನೆ. ಆವಾಗ ಚೇಸು ಪ್ಲೀಸ್ ನನ್ನನ್ನ ಟಚ್ ಮಾಡಬೇಡ, ನನ್ನನ್ನು ನೋಡ್ಕೊಳ್ಳೋದಕ್ಕೆ ನನಗೆ ಗೊತ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಚೇಸು. ಆ ರೀತಿ ಹೋಗ್ಬೇಕಾದ್ರೆ ಕೆಳಗಡೆ ಬಿದ್ದು ಸತ್ತೇ ಹೋಗ್ತಾಳೆ. ಏನು ಅಂತ ನೋಡಿದ್ರೆ ರಿಯಲ್ ಲೈಫ್ ಅಲ್ಲಿ ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಿ ಕೂತ್ಕೋತಾಳೆ ನಮ್ಮ ಚೇಸ್. ಸಿಮ್ಯುಲೇಷನ್ ಅಲ್ಲಿ ಯಾರಾದ್ರೂ ಸತ್ತೋಗ್ಬಿಟ್ರೆ ರಿಯಲ್ ಲೈಫ್ ಅಲ್ಲೂ ಸತ್ತೋಗ್ಬಿಡ್ತಾರಲ್ಲ, ಆದ್ರೆ ನಾನು ಹೇಗೆ ಜೀವಂತವಾಗಿ ಇರ್ತಿದ್ದೀನಿ ಅಂತ ಕನ್ಫ್ಯೂಸ್ಡ್ ಆಗಿ ಇರ್ತಾಳೆ ನಮ್ಮ ಚೇಸ್. ಆವಾಗ ಅಲ್ಲಿರುವ ಡಾಕ್ಟರ್ ನಿಜವಾಗ್ಲೂ ತಪ್ಪನ್ನ ಮಾಡಿದ್ದು ನಿನ್ನ ಗಂಡನೇ, ನೀನು ಇಲ್ಲ. ಆದ್ರಿಂದ ಸಿಮ್ಯುಲೇಷನ್ ಅಲ್ಲಿ ನೀನು ಸಾಯೋಕ್ಕೂ ಮುಂಚೆನೆ ನಿನ್ನನ್ನ ಹೊರಗಡೆ ತಂದ್ಬಿಟ್ವಿ ನಾವು, ಅದಕ್ಕೆ
ನಮ್ಮ ಚೇಜು ಹಾಗಾದ್ರೆ ಇವಾಗ ನನ್ನ ಮೇಲೆ ತಪ್ಪಿಲ್ಲ ಅಂದ್ರೆ ನನ್ನನ್ನು ಹೊರಗಡೆ ಬಿಟ್ಬಿಡ್ತೀರಾ ಅಂತ ಕೇಳ್ಬೇಕಾದ್ರೆ ಖಂಡಿತ ಇದರ ನಂತರ ನಿನ್ನನ್ನು ಇಟ್ಕೊಂಡು ನಾವು ಏನನ್ನ ಮಾಡೋದು ಅಂತ ಹೇಳ್ತಾರೆ ಡಾಕ್ಟರ್. ಸೊ ಇವಾಗ ಸಿಮ್ಯುಲೇಷನ್ ಇಂದ ಹೊರಗಡೆ ಬಂದಿರುವ ನಮ್ಮ ಚೇಜ್ ಅನ್ನ ನೋಡೋದಕ್ಕಾಗಿ ವಾರ್ಡನ್ ಟ್ರೈ ಮಾಡ್ತಾರೆ, ಆದ್ರೆ ಅವರನ್ನ ಅಲೋ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿರೋರಿಗೆ ವಾರ್ಡನ್ ಮೇಲೆ ಸ್ವಲ್ಪ ಡೌಟ್ ಇರ್ತಿದೆ, ಆದ್ರೆ ಸಾಕದಷ್ಟು ಎವಿಡೆನ್ಸ್ ಅವರ ಹತ್ರ ಇಲ್ಲ. ಆಕ್ಚುಲಿ ಸಿಮ್ಯುಲೇಷನ್ ಸಿಸ್ಟಮ್ ಅನ್ನು ಏನಕ್ಕಾಗಿ ಗವರ್ಮೆಂಟ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಒಬ್ಬ ಮನುಷ್ಯ ತಪ್ಪನ್ನ ಮಾಡಿ ಜೈಲಿಗೆ ಬಂದಿರಬೇಕಾದ್ರೆ ಅವನಿಗಾದ ಶಿಕ್ಷೆಯನ್ನ ಅವನು ಅನುಭವಿಸ್ತಾನೆ, ಆದ್ರೆ ಅವನಿಗೆ ಹೋಗಿದ್ದ ಲೈಫ್ ಹೋಗಿದ್ದೇ ತಾನೆ. ಆದ್ರಿಂದ ಮತ್ತೆ ಅವನಿಗೆ ಇನ್ನೊಂದು ಚಾನ್ಸ್ ಅನ್ನು ಕೊಟ್ಟು ಅವನ ಲೈಫ್ ಅನ್ನ ಅವನು ಆರಾಮಾಗಿ ಬದುಕೋದಕ್ಕೆ ದಾರಿಯನ್ನ ಮಾಡ್ಕೊಡ್ಬೇಕು ಅಂತಾನೆ ಸಿಮ್ಯುಲೇಷನ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ಅವ್ರುಗಳನ್ನ ಚೆನ್ನಾಗಿ ಬದುಕಿಸಿ ತಿನ್ಸೋದಕ್ಕೆ ನೋಡ್ತಿದ್ದಾರೆ. ಆದ್ರೆ ಈ ವಾರ್ಡನ್ ಅವರ ಐಡಿಯಾಲಜಿ ಏನು ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಒಬ್ಬ ತಪ್ಪನ್ನ ಮಾಡಿದ್ರೆ ಅದು ತಪ್ಪೇನೆ, ಮತ್ತೆ ಅವನಿಗೆ ಇನ್ನೊಂದು ಚಾನ್ಸ್ ಎಲ್ಲ ಕೊಡಬಾರ್ದು, ಅವನು ಸಾಯ್ಬೇಕು ಅಷ್ಟೇ. ಆದ್ರೆ ಗೌರ್ಮೆಂಟ್ ಸಿಮ್ಯುಲೇಷನ್ ಎಲ್ಲ ಕ್ರಿಯೇಟ್ ಮಾಡಿ ತಪ್ಪನ್ನ ಮಾಡಿರೋರಿಗೆ ಮತ್ತೆ ಇನ್ನೊಂದು ಚಾನ್ಸ್ ಅನ್ನು ಕೊಡ್ತಿದ್ದಾರೆ ಅಲ್ಲ, ಅದು ಈ ವಾರ್ಡನ್ ಅವರಿಗೆ ಇಷ್ಟವಾಗ್ತಿಲ್ಲ. ಆದ್ರಿಂದಾನೇ ಆ ಬೋಡೆ ತಲೆ ಕೊರಿಯನ್ ಹುಡುಗಿ ಅವ್ರುಗಳನ್ನು ಯೂಸ್ ಮಾಡಿ ಆ ಸಿಮ್ಯುಲೇಷನ್ ಒಳಗಡೆ ಇರ್ತಾ ಇರೋರಿಗೆ ಇಲ್ಯೂಷನ್ ಅವ್ರಗಳ ಪಾಸ್ಟ್ ಅನ್ನು ತೋರಿಸ್ಕೊಟ್ಟು ಎಲ್ಲಾ ವಿಷಯವನ್ನು ಮತ್ತೆ ನೆನಪಿಗೆ ತರ್ತಾರೆ. ಯಾಕೆಂದ್ರೆ ಎಲ್ಲಾ ವಿಷಯವನ್ನು ಮರ್ತಿದ್ರೆ ಆ ಸಿಮ್ಯುಲೇಷನ್ ಅಲ್ಲಿ ಎಲ್ಲರೂ ಒಳ್ಳೆಯವರಾಗಿರ್ತಿದ್ರು, ನಿಯತಾಗಿರ್ತಿದ್ರು, ಒಳ್ಳೆ ಲೈಫ್ ಅನ್ನು ಬದುಕ್ತಿದ್ರು. ಆದ್ರೆ ವಾರ್ಡನ್ ಅವರುಗಳಿಗೆ ಹಳೆ ವಿಷಯಗಳನ್ನ ಜ್ಞಾಪಕಕ್ಕೆ ತರೋದ್ರಿಂದ ಅವರುಗಳ ನಿಜವಾದ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ, ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಸತ್ತೋಗ್ತಾರೆ. ಅವರುಗಳು ಕೊನೆವರೆಗೂ ಅವರುಗಳನ್ನ ತಿದ್ಕೊಳ್ಳೋದಿಲ್ಲ. ಆದ್ರಿಂದ ಈ ಸಿಮ್ಯುಲೇಷನ್ ಎಲ್ಲ ಇವ್ರುಗಳಿಗೆ ವರ್ಕೌಟ್ ಆಗೋದಿಲ್ಲ ಅಂತ ಈ ಪ್ರಾಜೆಕ್ಟ್ ಅನ್ನೇ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋದಕ್ಕೆ ನೋಡ್ತಾರೆ. ಅದೇನೆ ವಾರ್ಡನ್ ಅವರ ಪ್ಲಾನ್. ಇದ್ರ ಬಗ್ಗೆ ಮಾತಾಡೋದಕ್ಕಾಗಿನೇ ನಮ್ಮ ಚೇಸ್ ಹತ್ರ ಬಂದಿರ್ತಾರೆ, ಆದ್ರೆ ಅವರನ್ನ ಒಳಗಡೆ ಅಲೋ ಮಾಡ್ತಿಲ್ಲ. ಇದ್ರೂ ಕೂಡ ವಾರ್ಡನ್ ಅವರು ಅವರ ಪವರ್ ಅನ್ನ ಯೂಸ್ ಮಾಡಿ ಚೇಸ್ ಅನ್ನ ಅವರ ಆಫೀಸ್ಗೆನೆ ಬರೆಸ್ತಾರೆ. ಸೊ ನಡೆದ ವಿಷಯ ಎಲ್ಲವನ್ನು ಚೇಸ್ಗೆ ಹೇಳಿ ಈ ರೀತಿ ಸಿಮ್ಯುಲೇಷನ್ ಅನ್ನೋ ವಿಷಯವೇ ಇರಬಾರ್ದು, ಸೊ ನೀನು ಏನನ್ನ ಮಾಡ್ತೀಯ ಅಂದ್ರೆ ಸಿಮ್ಯುಲೇಷನ್ ಒಳಗಡೆ ನಮ್ಮ ಕೈಯಲ್ಲಿ ಬದುಕೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಾವು ತುಂಬಾನೇ ಮೋಸ್ಟ್ ಡೇಂಜರಸ್ ಪೀಪಲ್ ಅಂತ ಹೇಳ್ಬೇಕು. ಆ ರೀತಿ ಮಾತ್ರ ನೀನು ಹೇಳಿದ್ರೆ ಇಲ್ಲಿ ರಿಯಲ್ ಲೈಫ್ ಅಲ್ಲಿ ನೀನು ಬದುಕೋದಕ್ಕೆ ಬೇಕಾಗಿರುವ ವಿಷಯ ಎಲ್ಲವನ್ನು ಆರಾಮಾಗಿ ನಾನು ಮಾಡ್ಕೊಡ್ತೀನಿ. ಅದಕ್ಕೆ ತಕ್ಷಣವೇ ಚೇಸ್ ನೀನು ಏನಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ಬೇಕು, ನನ್ನ ತಾಯಿ ಅವರು ತುಂಬಾನೇ ದೊಡ್ಡ ಸಾಹುಕಾರರು, ಅವರ ಆಸ್ತಿ ಎಲ್ಲ ನನಗೆ ತಾನೆ ಅಂತ ಹೇಳಿದ್ರೆ ಓ ನಿನಗೆ ವಿಷಯನೇ ಗೊತ್ತಿಲ್ಲ ಅಲ್ಲ, ನೀನು ಹೊರಗಡೆ ಪ್ರಪಂಚವನ್ನು ಹೋಗಿ ನೋಡಿದ್ರೇನೆ ನಿನಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಏನು ನಡೆದಿದೆ ಅಂತ. ನಿನ್ನ ಅಮ್ಮವರ ಆಸ್ತಿ ಅದು ಇದು ಅಂತ ಏನುವೇ ಇಲ್ಲ, ಎಲ್ಲವನ್ನು ಟೋಟಲ್ ಆಗಿ ಅನಾಥಾಶ್ರಮಕ್ಕೆ ಬರೆದು ಕೊಟ್ಬಿಟ್ಟಿದ್ದಾರೆ. ಸೊ ನೀನು ಹೊರಗಡೆ ಹೋಗಿ ಅದನ್ನೆಲ್ಲ ಅನುಭವಿಸೋದಕ್ಕೆ ಆಗೋದಿಲ್ಲ. ಸೊ ಈ ವಿಷಯವನ್ನೆಲ್ಲ ಹೋಗ್ತಾ ಹೋಗ್ತಾನೆ ಆ ಡಾಕ್ಟರ್ ನಿನಗೆ ಹೇಳ್ತಾಳೆ. ಸೊ ನನಗಾಗಿ ನೀನು ಏನನ್ನ ಮಾಡ್ಬೇಕು ಅಂದ್ರೆ ಈ ಟೆಕ್ನಿಕಲ್ ಟೀಮ್ ಅವರು ಮತ್ತೆ ನಿನ್ನನ್ನ ಒಂದು ಇಂಟರ್ವ್ಯೂ ಮಾಡ್ತಾರೆ, ಆವಾಗ ನೀನು ಈ ಸಿಮ್ಯುಲೇಷನ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇರ್ತಿದೆ ಅಂತ ಹೇಳು, ಅದೇನೇ ಸಾಕು. ಅದಕ್ಕೆ ಚೇಸು ಸರಿ ಆಯ್ತು ನಾನು ಇದನ್ನ ಮಾಡ್ತೇನೆ, ಆದ್ರೆ ಅದರ ಬದಲು ನಾನು ಮತ್ತೆ ನನ್ನ ಹಸ್ಬೆಂಡ್ ಕೂಪರ್ ಅನ್ನು ನೋಡ್ಬೇಕು, ಯಾಕೆಂದ್ರೆ ಅವನು ನನ್ನ ತಾಯಿಯನ್ನು ಕುಂದಿದ್ದಕ್ಕಾಗಿ ನಾನು ಅವನ ಹತ್ರ ಏನನ್ನು ಮಾತಾಡಿಲ್ಲ. ಸೊ ಅವನಿಗೆ ಚೆನ್ನಾಗಿ ನಾನು ಬೈಬೇಕು ಅಂತ ಕೇಳ್ಬೇಕಾದ್ರೆ ನಾನು ಹೇಳಿದನ್ನ ಮಾತ್ರ ಫಸ್ಟ್ ನೀನು ಮಾಡು, ನಂತರ ಮತ್ತೆ ನಿನ್ನ ಸಿಮ್ಯುಲೇಷನ್ ಗೆ ಕಳಿಸ್ಕೊಟ್ಟು ನಿನ್ನ ಗಂಡನನ್ನ ಮೀಟ್ ಮಾಡಿಸ್ತೀನಿ ಅಂತ ವಾರ್ಡನ್ ಅವರು ಹೇಳ್ಬೇಕಾದ್ರೆ ಇದಕ್ಕೆ ನಮ್ಮ ಚೇಜುವೆ ಸರಿ ಅಂತ ಹೇಳಿ ಅವರಿಗೆ ಹ್ಯಾಂಡ್ ಶೇಕ್ ಅನ್ನ ಮಾಡ್ಬಿಟ್ಟು ಆ ಮೀಟಿಂಗ್ ಗೆ ಹೋಗ್ತಾಳೆ. ಆ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಮ್ಮ ಚೇಸ್ ಅನ್ನ ಕ್ವಶನ್ ಮಾಡ್ತಾರೆ. ಸೊ ಆ ಸಿಮ್ಯುಲೇಷನ್ ಹೇಗಿರ್ತಿತ್ತು, ಏನಾದ್ರೂ ಟೆಕ್ನಿಕಲ್ ಫಾಲ್ಟ್ ಇರ್ತಿತ್ತಾ, ಏನಾದ್ರೂ ಫ್ಲಾ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಸಿಮ್ಯುಲೇಷನ್ ಅಲ್ಲಿ ಯಾವುದೇ ರೀತಿಯ ಫ್ಲಾನು ಇರ್ತಿಲ್ಲ. ನಿಜವನ್ನ ಹೇಳ್ಬೇಕು ಅಂದ್ರೆ ಅದು ಒಂದು ಸ್ವರ್ಗ ರೀತಿ ಇರ್ತಿತ್ತು, ನಮಗೆ ಏನುವೇ ನೆನಪಿರ್ಲಿಲ್ಲ, ನೆಮ್ಮದಿಯಾಗಿ ಬದುಕೋಣ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಮತ್ತೆ ನಮಗೆ ನಮ್ಮ ಹಳೆ ನೆನಪು ಬರೋದಕ್ಕೆ ಶುರುವಾಯ್ತು. ಅದನ್ನ ಒಂದು ಇಬ್ಬರು ಚೆನ್ನಾಗಿ ಪ್ಲಾನ್ ಮಾಡಿ ನಮ್ಮ ತಲೆ ಒಳಗಡೆ ಹಾಕಿದ್ರು. ನಮ್ಮ ಕಣ್ಣಿಗೆ ನಮ್ಮ ಪಾಸ್ಟ್ ಇಲ್ಯೂಷನ್ಸ್ ಅನ್ನ ತೋರಿಸಿ ನೆನಪನ್ನ ಬರ್ಸಿ ನಿಜವಾದ ಮುಖವನ್ನ ನಮ್ಮ ನಿಜವಾದ ಗುಣವನ್ನ ಹೊರಗಡೆ ತರಿಸಿದ್ರು. ನಾವು ಆ ಜಾಗದಲ್ಲಿ ನೆಮ್ಮದಿಯಾಗಿ ಬದುಕಬಾರ್ದು ಅಂತ ಅದು ಮಾತ್ರ ಇಲ್ಲ, ಸಿಮ್ಯುಲೇಷನ್ ಒಳಗಡೆ ಇರ್ತಾ ಇರುವ ಆ ಇಬ್ಬರಿಗೆ ಇಲ್ಲಿ ಹೊರಗಡೆಯಿಂದಾನೇ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ, ಹೆಲ್ಪ್ ಅನ್ನ ಮಾಡ್ತಿದ್ದಾರೆ, ಅವರು ದೊಡ್ಡ VIP ಆಗಿ ಕೂಡ ಇರಬಹುದು ಅಂತ ಇಂಡೈರೆಕ್ಟ್ ಆಗಿ ವಾರ್ಡನ್ ಅವರನ್ನೇ ಸಿಗಾಕ್ಸೋಕೆ ನೋಡ್ತಿರ್ತಾಳೆ ನಮ್ಮ ಚೇಸ್. ತಕ್ಷಣವೇ ವಾರ್ಡನ್ ತುಂಬಾ ಹೊತ್ತಿಂದ ಇಂಟರ್ವ್ಯೂ ಅನ್ನ ಮಾಡ್ತಿದ್ದೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ಮಾಡಿದ್ದು ನಂತರ ಮತ್ತೆ ರಿಟರ್ನ್ ಕಂಟಿನ್ಯೂ ಮಾಡಿ ಅಂತ ಹೇಳಿ ಆ ಮೀಟಿಂಗ್ ಗೆ ಸ್ವಲ್ಪ ಹೊತ್ತು ಬ್ರೇಕ್ ಅನ್ನು ಕೊಡಿಸ್ತಾರೆ. ಸೊ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ವಾರ್ಡನ್ ಮತ್ತೆ ಆ ರೆಡ್ ಕಲರ್ ಡ್ರೆಸ್ ಅನ್ನ ಹಾಕೊಂಡಿರುವ ಡಾಕ್ಟರ್ ಇಬ್ಬರು ಸೇರಿ ನಮ್ಮ ಚೇಸ್ ಅವಳ ಕಥೆಯನ್ನು ಮುಗಿಸ್ಬಿಡೋಣ ಅಂತ ಅನ್ಕೋತಾರೆ. ಆದ್ರೆ ಸದ್ಯ ಆ ಜಾಗ ಪೂರ್ತಿ ಫುಲ್ ಕ್ಯಾಮೆರಾ ಇದ್ದಿದೆ. ಸೊ ಆ ಜಾಗಕ್ಕೆ ಫಟ್ ಅಂತ ಬೇರೆ ಒಂದು ಡಾಕ್ಟರ್ ಅವರು ಬರ್ತಾರೆ. ಅಷ್ಟೇ ವಾರ್ಡನ್ ಗೆ ಆಪೋಸಿಟ್ ಆಗಿ ಒಂದು ದೊಡ್ಡ ಎವಿಡೆನ್ಸ್ ಸಿಗಾಕೋಬಿಡ್ತು. ಹಾಗಾದ್ರೆ ಈ ಸಿಮ್ಯುಲೇಷನ್ ಅನ್ನ ಹಾಲ್ ಮಾಡ್ತಿರೋದು ನೀನು ಮತ್ತೆ ಈ ರೆಡ್ ಡಾಕ್ಟರ್ ತಾನೆ ಅಂತ ಹೇಳಿ ವಾರ್ಡನ್ ಮತ್ತೆ ಆ ಡಾಕ್ಟರ್ ಅನ್ನ ಹಿಡಿದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ವಾರ್ಡನ್ ಅವರನ್ನು ಕೂರಿಸಿ ಅವರನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ವಾರ್ಡನ್ ಅಲ್ಲಿರೋರು ಎಲ್ಲರ ಮುಂದೇನೋ ಇವ್ರುಗಳು ದೊಡ್ಡ ಪಾಪಿಗಳು, ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿರೋರು, ಇವ್ರುಗಳ ಮತ್ತೆ ಇನ್ನೊಂದು ಲೈಫ್ ಇನ್ನೊಂದು ಚಾನ್ಸ್ ಅನ್ನೆಲ್ಲ ನಾವು ಕೊಡ್ತಿರ್ಬಾರ್ದು, ಇವ್ರುಗಳನ್ನ ಕೊಂದಾಕ್ಬಿಟ್ಟು ನೆಕ್ಸ್ಟ್ ಕೆಲಸವನ್ನ ನಾವು ನೋಡ್ಬೇಕು ಅಂತ ಹೇಳ್ಬೇಕಾದ್ರೆ ಇವಾಗ ನೀನುವೇ ಒಂದು ಮರ್ಡರ್ ನ ಮಾಡಿದ್ಯಾ, ನೀನುವೇ ಅವ್ರಗಳ ರೀತಿ ದೊಡ್ಡ ಪಾಪಿನೇ, ಸೊ ನಿನ್ನನ್ನು ನಾವು ಕೊಂದ್ಬಿಡೋನ್ವಾ ಅಂತ ಕ್ವಶನ್ ಅನ್ನ ಮಾಡ್ತಾರೆ. ನಂತರ ಈ ವಾರ್ಡನ್ ಅವರಿಗೆ ಹೆಲ್ಪ್ ಅನ್ನ ಮಾಡಿದ ಬೋಡೆ ತಲೆ ಮತ್ತೆ ಕೊರಿಯನ್ ಹುಡುಗಿನ ಮತ್ತೆ ಅವ್ರುಗಳು ಸಿಮ್ಯುಲೇಷನ್ ಒಳಗಡೆ ಹೋಗ್ಲೇಬಾರ್ದು ಅಂತ ಆರ್ಡರ್ ಅನ್ನ ಮಾಡ್ತಾರೆ. ನಮ್ಮ ವಾರ್ಡನ್ ಅವರಿಗೂ ದೊಡ್ಡ ಶಿಕ್ಷೆಯನ್ನು ಕೊಡಲಿದ್ದಾರಂತೆ. ಸೊ ಫೈನಲ್ ಆಗಿ ಈ ಕಡೆ ನಮ್ಮ ಚೇಜು ರಿಲೀಫ್ ಆಗ್ತಾವಳೆ. ಇದರ ನಂತರವಾದ್ರೂ ಆ ಸಿಮ್ಯುಲೇಷನ್ ಒಳಗಡೆ ಇರ್ತಾ ಇರೋರು ಆ ಸಿಮ್ಯುಲೇಷನ್ ಅಲ್ಲಿ ಒಳ್ಳೆ ಲೈಫ್ ಅನ್ನು ಬದುಕಬಹುದು. ನಮ್ಮ ಚೇಜುವೆ ಸರಿ ರಿಯಲ್ ಲೈಫ್ ಅಲ್ಲಿ ಇನ್ ಮುಂದೆ ನಾವು ಚೆನ್ನಾಗಿ ಬದುಕೋಣ ಅಂತ ಅನ್ಕೋಬೇಕಾದ್ರೆ ಆ ಡಾಕ್ಟರ್ ಅವರು ನಮ್ಮ ಚೇಜ್ ಅವಳ ಕಿವಿಯ ಹಿಂದೆ ಒಂದು ಇಂಜೆಕ್ಷನ್ ಅನ್ನ ಹಾಕ್ತಾರೆ. ಇದು ಏನು ಇಂಜೆಕ್ಷನ್ ಅಂತ ಕೇಳಿದ್ರೆ ಅಲ್ಲಿರುವ ಮಿರರ್ ಅನ್ನ ಹೋಗಿ ನೋಡಿ ನಿನಗೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್. ಸರಿ ಅಂತ ನಮ್ಮ ಚೇಜುವೆ ಕನ್ನಡಿಯನ್ನ ಬಂದು ನೋಡ್ತಾಳೆ. ನೋಡಿದ್ರೆ ನಮ್ಮ ಚೇಜ್ಗೆ ತುಂಬಾನೇ ದೊಡ್ಡ ಶಾಕು. ಅದು ಮಾತ್ರ ಇಲ್ಲ, ಇಲ್ಲೇನೆ ತುಂಬಾ ದೊಡ್ಡ ಟ್ವಿಸ್ಟ್. ನಮ್ಮ ಚೇಜು
ಏಜ್ ಆಗಿರುವ ಒಂದು ಮುದುಕಿಯಾಗಿ ಇರ್ತಿದ್ದಾಳೆ. ಇಲ್ಲಿ ಏನು ನಡೀತಿದೆ ಅಂತ ಏನು ಗೊತ್ತಾಗದೆ ಅಲ್ಲಿರುವ ಡಾಕ್ಟರ್ ಹತ್ರ ನಮ್ಮ ಚೇಸ್ ಕೇಳ್ಬೇಕಾದ್ರೇನೆ, ಚೇಸ್ ನೀನು ಮಾತ್ರ ಇಲ್ಲ ಸಿಮ್ಯುಲೇಷನ್ ಅಲ್ಲಿ ಇರ್ತಿದ್ದವ್ರು ಎಲ್ಲರೂ ಈ ರೀತಿನೇ ಏಜ್ ಆಗಿರೋರೆ, ಯಾಕೆಂದ್ರೆ 25 ವರ್ಷಗಳಾಗಿ ಈ ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಬರ್ತಿದ್ದೀರಾ. ಸುಮ್ನೆ ಜೈಲಿಗೆ ಬಂದಿದ್ದ ತಕ್ಷಣವೇ ಅವರನ್ನ ಎತ್ತಿ ಸಿಮ್ಯುಲೇಷನ್ ಒಳಗಡೆ ಹಾಕ್ಬಿಡೋದಿಲ್ಲ ನಾವು. ತುಂಬಾ ವರ್ಷಗಳಿಗೆ ಈ ಜೈಲಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಅವರಿಗೆ ಏಜ್ ಆದ ಮೇಲೆನೆ ಅವರು ನೆಮ್ಮದಿಯಾಗಿ ಬದುಕಬೇಕು ಅಂತಾನೆ ಸಿಮ್ಯುಲೇಷನ್ ಒಳಗಡೆ ನಾವು ಕಳಿಸ್ಕೊಡ್ತೀವಿ. ಆದ್ರೆ ನೀನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ. ನಿನ್ನ ಗಂಡ ಮಾಡಿದ ತಪ್ಪಿಗಾಗಿ ನೀನು 25 ವರ್ಷಗಳಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿದೀಯಾ, ಈ ಜೈಲಲ್ಲಿ ಇದ್ದಿದ್ಯಾ. ಸೊ ಇವಾಗ ನಿನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ, ಆದ್ರಿಂದ ನೀನು ಹೊರಗಡೆ ಹೋಗಿ ಆರಾಮಾಗಿ ಬದುಕಬಹುದು ಅಂತ ಹೇಳ್ತಾರೆ ಡಾಕ್ಟರ್. ನಮ್ಮ ಚೇಸ್ ಏನಂತ ಅನ್ಕೊಂಡಿದ್ಲು ಅಂದ್ರೆ, ನಾವು ಯಂಗಾಗಿರ್ತಿದೀವಿ, ಹೊರಗಡೆ ಹೋಗಿ ಆರಾಮಾಗಿ ಲೈಫ್ ಅನ್ನ ಬದುಕಬಹುದು, ಅಮ್ಮನ ಆಸ್ತಿಯನ್ನ ಎಂಜಾಯ್ ಮಾಡೋಣ ಅಂತಿದ್ಲು. ಆದ್ರೆ ಇವಳೊಬ್ಬಳು ಏಜ್ ಆಗಿರುವ ಅಜ್ಜಿ. ಸೊ ಇವಾಗ ಒಂದೇ ಒಂದು ದಾರಿ ಮಾತ್ರವೇ ಇರ್ತಿರೋದು, ಒಂದು ಮಿಕ್ಕಿರುವ ಏಜ್ ಆದ ಲೈಫ್ ಅನ್ನ ರಿಯಲ್ ಲೈಫ್ ಅಲ್ಲಿ ಬದುಕಬೇಕು, ಇಲ್ವಾ ಸಿಮ್ಯುಲೇಷನ್ ಒಳಗಡೆ ಹೋಗಿ ಒಂದು ಯಂಗ್ ಆದ ಲೈಫ್ ಅನ್ನ ಬದುಕಬಹುದು. ಆದ್ರೆ ನಮ್ಮ ಚೇಸ್ ಏನನ್ನ ಚೂಸ್ ಮಾಡ್ತಾಳೆ ಗೊತ್ತಾ, ರಿಯಲ್ ಲೈಫ್ ಅಲ್ಲಿ ನಾನು ಬದುಕಬೇಕು ಅಂತ ಆಸೆ ಪಡ್ತಾಳೆ, ಅದನ್ನೇ ಚೂಸ್ ಮಾಡ್ತಾಳೆ. ಅದೇ ರೀತಿ ಜೈಲನ್ನ ಬಿಟ್ಟು ಹೊರಗಡೆ ಬಂದು ಆ ಪ್ರಪಂಚವನ್ನ ನೋಡ್ತಾಳೆ. ಬೇರೆ ಮಟ್ಟಿಗೆ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಫ್ಯೂಚರಿಸ್ಟಿಕ್ ಆಗಿ ಇರುತ್ತೆ ಪ್ರಪಂಚ. ಸೊ ಇದರ ನಂತರ ಅಲ್ಲಿನೇ ನಮ್ಮ ಚೇಸು ಬದುಕ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಆ ಸಿಮ್ಯುಲೇಷನ್ ಒಳಗಡೆ ಸಮುದ್ರದ ಬೀಚ್ ಸೈಡ್ ಗೆ ಒಬ್ಬರು ಬಂದು ಬಿದ್ದಿರ್ತಾರೆ. ಯಾರಪ್ಪ ಇದು ಹೊಸ ಪೀಸು ಅಂತ ನೋಡಿದ್ರೆ ನಮ್ಮ ವಾರ್ಡನ್. ಅದು ಮಾತ್ರ ಇಲ್ಲ, ಅವರಿಗೆ ಇವಾಗ ಏನುವೇ ನೆನಪಿಲ್ಲ. ಅವರಿಗೆ ಆಪೋಸಿಟ್ ಆಗಿ ನಮ್ಮ ಕೇಸಿ ಮತ್ತೆ ಕೂಪರ್ ಅಲ್ಲಿ ಇರ್ತಿದ್ದಾರೆ. ನಾನು ಎಲ್ಲಿ ಇರ್ತಿದ್ದೀನಿ, ಯಾವ ಜಾಗ ಇದು ಅಂತ ಕೇಳ್ಬೇಕಾದ್ರೆ ನಮ್ಮ ಕೇಸಿ ಮತ್ತೆ ಕೂಪರ್ ಒಂದ್ ರೀತಿ ನಗಾಡ್ಕೊಂಡೆ ವಾರ್ಡನ್ ಅನ್ನ ನೋಡ್ತಾರೆ. ಯಾಕೆಂದ್ರೆ ಕೇಸಿ ಮತ್ತೆ ನಮ್ಮ ಕೂಪರ್ಗೆ ಚೆನ್ನಾಗಿ ಗೊತ್ತು ಇವರ ಒಂದು ಸಿಮ್ಯುಲೇಷನ್ ಒಳಗಡೆ ಇರ್ತಿದ್ದಾರೆ ಅಂತ. ಅದು ಮಾತ್ರ ಇಲ್ಲ, ಇವ್ರುಗಳಿಗೆ ಹಳೆ ವಿಷಯಗಳು ಸ್ವಲ್ಪ ನೆನಪಿಗೆ ಬರ್ತಿದೆ ಅಲ್ವಾ. ಅಂದ್ರೆ ಇವ್ರುಗಳು ಜೈಲಲ್ಲಿ 25 ವರ್ಷಗಳಾಗಿ ಇರ್ತಿದ್ದಾರೆ, ಇವ್ರಿಗೆಲ್ಲ ಏಜ್ ಆಗ್ಬಿಟ್ಟಿದೆ. ಇವನೇನೆ ವಾರ್ಡನು ನಮ್ಮನ್ನ ಟಾರ್ಚರ್ ಮಾಡಿದಾನೆ, ನಮಗೆ ಕಿರುಕುಳವನ್ನ ಕೊಡ್ತಿದ್ದವನು ಇವನೇ ಅಂತ ಗೊತ್ತಾಗ್ಬಿಟ್ಟಿರುತ್ತೆ, ನೆನಪಿಗೆ ಬಂದ್ಬಿಟ್ಟಿರುತ್ತೆ. ಸೊ ಕಾಡಂದಿ ನಮ್ಮ ಹತ್ರ ಸರಿಯಾಗಿ ಸಿಗೋಕೋಬಿಟ್ಟಿದೆ ಅಂತ ಒಂದ್ ತರದ ಈವಿಲ್ ಸ್ಮೈಲ್ ಅನ್ನ ನಮ್ಮ ಕೇಸಿ ಮತ್ತೆ ಕೂಪರ್ ಕೊಡ್ತಿರ್ತಾರೆ. ಇಲ್ಲಿಗೇನೆ ಈ ಸೀರೀಸ್ ಮುಗಿಯುತ್ತೆ. ತುಂಬಾನೇ ಡಿಫ್ರೆಂಟ್ ಆಗಿರ್ತಿತ್ತಲ್ವಾ ಕತೆ. ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ನಿಜವಾಗ್ಲೂ ಇಷ್ಟವಾಗಿದ್ರೆ ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ತುಂಬಾನೇ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಅನ್ನ ಮಾಡಿ. ಬೇಗ ನೀನು ಒಂದು ಒಳ್ಳೆ ಮೂವಿಯ ಜೊತೆ ವೆಬ್ ಸೀರೀಸ್ ಗಳ ಜೊತೆ ಬರ್ತೀನಿ. ಥ್ಯಾಂಕ್ ಯು.